So again, I think again we will do the same thing. We will practice again. Then further we will think about remaining things. Okay. Who doesn't have the data? This shapefile data ಯಾರ ಹತ್ರ ಇದೆ? ಮಿಸ್ ಯಾರ ಹತ್ರ ಇದೆ? ಇದೆ ರೀ. ಇಲ್ಲಿ ಕನ್ನಡ ಬಾಜು ಕಿಸ್ಕೊಂಡು ಇದು ಮಾಡಿ. Okay. Now we will practice again the same thing. Right? Everybody has this data, you know, data as well as this you have. Okay, open the QGIS. Open the QGIS. Open. Now what you have to do? You have to drag and drop the files. These files you have to drag and drop. Okay. Including, you don't include this if. Don't include this one. If you have this map, you know, don't include this thing. Only Maharashtra will do, or same Maharashtra will do. Again today also, because you have already that data. Okay. I have removed that one. Then play. Then exclude these things, data files. Then later you can add. Otherwise, only you can take this shape SHP, you know, which has highest this one, highest kilobyte. Okay, that you drag and drop here. It has come. Only one file also you can drag and drop. Which file? This one. Shape SHP. It is there, you know, in your folder. In your desktop folder, it is there. Everybody has. ನಿಮ್ಮೆಲ್ಲರ ಹತ್ರ ಇದೆ, ಎಲ್ಲರ ಹತ್ರ ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ SHP ಫೈಲ್ ಒಂದೇ ಶೇಪ್ ಫೈಲ್ ಇಲ್ಲೇ ಇದೆ SHP. ಇದನ್ನು ಬೇಕಂದ್ರೆ ನಿಮಗೆ ಈ ಥರ ಮಿನಿಮೈಸ್ ಮಾಡಿದ್ರೆ ಬಾಜು ಇಟ್ಟಿದ್ರೆ ಜಮ್ಮು ಕಾಶ್ಮೀರ ಮಾಡಿರಿ ಸೇಮ್ ಅದನ್ನ ಮಹಾರಾಷ್ಟ್ರದ ಹತ್ರ ಇದು ಐತಿಲ್ರಿ ಮಾತ್ರ ಡೇಟಾ ರೀ. ನಾವು ಕಳಿಸಿದ ಡೇಟಾ ಐತೆ ಮಹಾರಾಷ್ಟ್ರನ ಮತ್ತೊಂದು ಮಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಮಹಾರಾಷ್ಟ್ರದ ಡೇಟಾ ಐತೆ ಡೇಟಾ ಅನ್ನೋದು ನಿನ್ ಮಾಡಿದ್ರಿಂದ ಅದನ್ನ ಮಾಡೋದು. ಯಾರು ಪ್ರಾಬ್ಲಮ್ ಇದ್ರೆ ಸತ್ಯಕ್ಕೂ ಸ್ಟೆಪ್ ಬೈ ಸ್ಟೆಪ್ ಬಂದೇದು ಏನ್ ಮಾಡೋದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಒಂದ ಫೈಲು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದು. ಯಾವ ಫೈಲ್ ಇರ್ತದೆ ಶೇಪ್ SHP. ಆದ್ರೆ ನಿಮ್ಮ ಫೋಲ್ಡರ್ ಒಳಗೆ ಎಲ್ಲ ಫೈಲ್ಗಳು ಇರ್ಬೇಕು. ನೀವು ಅದನ್ನೊಂದೇ ಕಾಪಿ ಮಾಡಿ ನನ್ನ ಶೇಪ್ ಫೈಲ್ ಐತೆ ಅಂದ್ರೆ ನಡೆಯಲ್ಲ. That shape file should include all the things. Then only that shape file will be shown in the QGIS. Otherwise, without supporting files, it will not work. Okay. Then you drag and drop this shape file only. ಯಾರಿಗಾರ ಪ್ರಾಬ್ಲಮ್ ಯಾರು ಮಾಡಿರಿ ಯಾರು ಮಾಡಿಲ್ಲ ಹೇಳಿ. ಯಾರೀಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಲ್ಲ ಯಾರ್ದು ಮ್ಯಾಪ್ ಬಂದಿಲ್ಲ. ಎಲ್ಲರದು ಮ್ಯಾಪ್ ಬಂದಿತ್ತು ಇಷ್ಟು ಇಷ್ಟು ಮ್ಯಾಪ್ ಎಲ್ಲರದು ಬಂತ. ಓಕೆ ಸರ್ ಏಕನಾಥ್ ಸರ್ ನಾನು ಬರ್ತಿಲ್ಲ ನೋಡ್ರಿ. ಇಲ್ಲ ಅಂದ್ರೆ ಅವ್ರಿಗೆ ಫೋಲ್ಡರ್ ಕೊಡ್ರಿ. ಫೋಲ್ಡರ್ ಯಾರ ಹತ್ರ ಇಲ್ಲ ಫೋಲ್ಡರ್ ಡೇಟಾ ಕೊಡ್ರಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಈ ಸಲ ಫೈನಲ್ ರೀ ಮುಂದಿನ ಕೊಡ್ರಿ. ಈ ಸಲ ಇದು ಆಯ್ತು ಅಂದ್ರೆ ಸೀದಾ ನೆಕ್ಸ್ಟ್ ವಿಲ್ ಗೋ ಟು ನೆಕ್ಸ್ಟ್ ಥಿಂಗ್. ನಾನು ಹೇಳ್ತೀನಿ ಏನು ಮಾಡೋದಂತೆ. ನಿಮ್ಗೆ ಎಲ್ಲರಿಗೂ ಇದು ಪರ್ಫೆಕ್ಟ್ ಬಂತಂದ್ರೆ ಸಮಸ್ಯೆ ಇಲ್ಲ. ಕೆಲಸ ಭಾಳ ಐತ್ರಿ ಇನ್ನು. ಆಮೇಲೆ ಇವತ್ತು ವರ್ಲ್ಡ್ ಕಪ್ ಕ್ರಿಕೆಟ್ ಬೇರೆ ಐತಿ. ಓಕೆ ಯಾರ್ದು ಬಂದಿಲ್ಲ ನೋಡಿ. ನಿಮ್ಮ ಹತ್ರ ಯಾರು ಬಂದಿಲ್ಲ ಹೇಳಿ. ನಿಮ್ದು ಬಂದಿತ್ತ ನೋಟ್ ಮಾಡ್ತಾರೆ. ನಿಮ್ದು ಬರ್ಲಿಲ್ಲ ಅಂತ ಬಾಜು ಹೇಳ್ತಾರೆ. ಎಲ್ಲರದು ಬಂದಿತ್ತು ಇಂಡಿಯಾ ಮ್ಯಾಪ್ ಎಸ್ಕಾಮ್ ಏಕನಾಥ್ ಸರ್ ಎಸ್ಕಾಮ್ ಬಂತ್ರಿ ಅಲ್ಲ ಬಂತಂದ್ರೆ ನಾನು ವಿಲ್ ಗೋ ಫಾರ್ ದಟ್. ನಿಮ್ದು ಬಂದಿಲ್ಲ ನಿಮ್ಮ ಹತ್ರ ಬಂದಿಲ್ಲ. ಎಷ್ಟು ಜನ ಮಾಡ್ತೀರಿ? QGIS ಓಪನ್ ಮಾಡಿರಿ. ಎಲ್ಲ QGIS ಹೆಂಗಲ್ಲ QGIS ಓಪನ್ ಡೈರೆಕ್ಟ್ QGIS ಓಪನ್ ಮಾಡೋದು ತೋರಿಸ್ತೇನೆ. ಇವೆಲ್ಲ ಅಪ್ಡೇಟೆಡ್ ವಿಡಿಯೋಸ್ ಇರ್ತದೆ. ನೀವು ಮತ್ತೆ ಹೋಗಿ ಇನ್ಸ್ಟಾಲ್ ಫೈಲ್ ನೋಡಿ ಇನ್ಸ್ಟಾಲ್ ಮಾಡ್ಕೊಂಡು ನಿಂತು ಬಿಡ್ತೀರಿ. ಒಂದು ನಿಮಿಷ ನೋಡಿ ಇನ್ಸ್ಟಾಲ್ ಎಲ್ಲಾರನ್ನು ಮ್ಯಾಪ್ ಅಂತ ಫೈಲ್ ನ ತಗೊಂಡ್ಬಿಟ್ಟು ಇದು ಡೆಸ್ಕ್ಟಾಪ್ ಹಾಕ್ತಾರೆ. ಫಸ್ಟ್ ಥಿಂಗ್ ಯು ಟು
copy the map folder in the desktop. Okay, first thing that you have to do. Then you go here, search is there, no, here. Little search ಅನ್ನೋದು ಲೇತಿಲ್ ಸರ್ಚ್ ಅಂತ ಹೇಳಿ ಈ ಸರ್ಚಿಗೆ ಹೋಗಿ ಅಲ್ಲಿ QGIS ಅಂತ ಟೈಪ್ ಮಾಡಿದ್ರೆ ಬರುತ್ತೆ. QGIS ಬಂತಿಲ್ರಿ ಅದ ಮೇಲೆ ಬಂದಿಲ್ರಿ ಹಂಗೆ ಮಾಡ್ಬೇಕು. ನೀವು ಅದನ್ನ ಹುಡುಕಂತ ಕೂತು ನೀವೇನ್ ಮಾಡ್ತೀರಲ್ಲ ಇದನ್ನ ಮಾಡ್ಕೊಂಡು ಸಾಫ್ಟ್ವೇರ್ ನಿಮಗೆ ಹಾಕ್ಯಾರಲ್ಲ ಇನ್ಸ್ಟಾಲರ್ ಕೊಟ್ರಲ್ರಿ ಮಕ್ಕಳಿಗೆ ಇನ್ಸ್ಟಾಲರ್ ನಿಂದನೇ ಯೂಸ್ ಮಾಡ್ಕೊಂಡು ಹೇಳ್ತೇವೆ ಅದಲ್ಲ ಪದ್ಧತಿ. ಇಲ್ಲಿ ಬರ್ಬೇಕು ಸೀದಾ ಸರ್ಚ್ ಇದ್ರೆ ಇಲ್ಲಿ you go to here search ಕೆಳಗೈತಿಲ್ರಿ ಓಕೆ ಅದು ಬಂದದ ನಿಮಗೆ ಸರ್ಚ್ಗೆ ಹೋಗಿ QGIS ಬೇಕು ಬರ್ತೀರಿ. ಇದು ನಮ್ದು ಯಾವ್ದೈತ್ರಿ ಇದೆ ಬೇರೆ ಬೇರೆ ವರ್ಷನ್ ಇರ್ತಾವೆ. ನಮ್ಮ ಈಗೆಲ್ಲ 3.4 ಬಂದೈತಿ ನ್ಯೂ ವರ್ಷನ್ ಇದೆ. Then what you have to do, you minimize it. Then this map is there. You go and take in that map file shape SHP. This shape file is there. You drag this one. I think you. ಇದು ಶೇಪ್ ಫೈಲ್ ಐತಲ್ಲ ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ರಿ. ಹೆಂಗೆ ಡ್ರಾಪ್ ಮಾಡ್ತೀರಿ ಅಲ್ಲೇ ಬಂದು ಪ್ರಾಬ್ಲಮ್ ರೀ. ಇದು ಆಲ್ಟ್ ಕಂಟ್ರೋಲ್ ಇದನ್ನ ಮಾಡೋದು ಕಲಿಬೇಕ್ರಿ. ಇದು ಆಲ್ಟ್ ಅಂದನ ಈ ಬಟ್ಟೆಲಿ ಆಲ್ಟ್ ಓದ್ಬೇಕು, ಈ ಬಟ್ಟೆಲಿ ಟ್ಯಾಬ್ ಓದ್ಬೇಕು. ಹೌದೇ ಈ ಬಟ್ಟೆಲಿ ಆಲ್ಟ್ ಪ್ರೆಸ್ ಮಾಡ್ಬೇಕು, ಈ ಬಟ್ಟೆಲಿ ಇದು ಮಾಡ್ಬೇಕು. ಅಂದ್ರೆ ಏನಾಗ್ತೈತಿ ನಿಮ್ಗೆ ಈ ಥರ ಸಿಗ್ತದೆ ಎಷ್ಟು ವಿಂಡೋದು. ಯು ಕ್ಯಾನ್ ಎಕ್ಸೆಸ್ ಆಲ್ ದ ವಿಂಡೋಸ್. ಆಲ್ಟ್ ಆ್ಯಂಡ್ ಟ್ಯಾಬ್ ಪ್ರಾಕ್ಟೀಸ್ ಮಾಡಿರಿ ಮೊದಲು. ಆಲ್ಟ್ ಆ್ಯಂಡ್ ಟ್ಯಾಬ್ ಅದೇ ಲೆಫ್ಟ್ ಕೈಯಿಂದಾನೇ ಬಟ್ ಮಾಡ್ಬೇಕು. ರೈಟ್ ಕೈಯಿಂದ ಆಲ್ಟ್ ಆ್ಯಂಡ್ ಟ್ಯಾಬ್ ಬರಲ್ರಿ. ಆಲ್ಟ್ ಪ್ರೆಸ್ ಮಾಡಿದ್ರಿ ಟ್ಯಾಬ್ ಓದ್ತೀರಿ ಈ ಥರ ಕಾಣ್ತಾ ಇರುತ್ತೆ ನೋಡಿ. ನಿಮ್ಗೆ ಯಾವ್ದು ಬೇಕು ಟ್ಯಾಬ್ ಅಂತ ನೆಕ್ಸ್ಟ್ ಹೋಗುತ್ತೆ. ಜಗ್ತಿರ್ತವ್ರು ಕರೀರಿ ಮೈಕ್ ಒಂದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಹೆಂಗಿರೋದು ಸೌಂಡ್ ಇಲ್ಲೇ ಬರ್ತದೆ ಮೇಡಮ್ ಕಮ್ಮಿ ಆತ ಹಾಕ್ಬಿಟ್ಟು ಇಲ್ಲೇ ಕಡಿಮೆ ಆಗ್ತದೆ ಬರ್ತೀರಿ. ಆಲ್ಟ್ ಟ್ಯಾಬ್ ಓದ್ತೀನಪ್ಪ ನೆಕ್ಸ್ಟ್ ಗೊತ್ತಾಗ್ತದೆ. ನೀವು ಇಲ್ಲೇ ಹಿಡ್ಕೋಬೇಕು. ಇದನ್ನ ಇಲ್ಲೇ ಹಿಡ್ಕೋಬೇಕು. ಇಲ್ಲ ಇಲ್ಲೇ ಇದನ್ನ ಹಿಂಗೆ ಹಿಡಿತೀರಿ. ಇಲ್ಲಿ ನೋಡ್ರಿ ಇದನ್ನ ಹಿಂಗೆ ಹಿಡಿದಿರಿ ಹಿಂಗೆ ಎಳಿಬೇಕು. ಆಮೇಲೆ ಆಲ್ಟರ್ ನಡೆದು ಟ್ಯಾಬ್ ಹಾಕ್ಬೇಕು. ಮ್ಯಾಪ್ ಅಂದ್ರೆ ಬರ್ತೀರಿ ಇಲ್ಲೇ ಡ್ರಾಪ್ ಮಾಡ್ಬೇಕು. ಡ್ರಾಪ್ ಮತ್ತೆ ಹಿಡಿದಿರಿ ಅಲ್ಲ ಅಲ್ಲಿಂದ ಟ್ಯಾಬ್ ಅಂತ ಅದಕ್ಕೆ ಬಂದ ಬಿಡ್ರಿ. ಅದನ್ನ ಕೈ ಬಿಡ್ರಿ ಮತ್ತೆ ಆಲ್ಟ್ ಬಿಡ್ರಿ. ಇಲ್ಲಿ ಹಾಕ್ರಿ. ನೀವು ಕೈ ಬಿಟ್ಟಿರಿ ಅಲ್ಲೇ ಆಲ್ರೆಡಿ ಕಡೆಯವ್ರಿಗೆ ಹಿಡ್ಕೋಬೇಕ್ರಿ. ಹಿಡಿದ್ಮೇಲೆ ಕೈನ ಇಲ್ಲ ಹಿಡಿಯಕ್ಕೆ ಹೋಗ್ಬಾರ್ದ ನೋಡಿ. ಇಷ್ಟ ಇದು ಬರ್ತದೆ ಹಿಂಗೆ ಇನ್ನೂ ಇದನ್ನ ಕೈ ಬಿಡ್ಬಾರ್ದು. ಮತ್ತೆ ಈ ಕೈ ಬಿಡ್ಬೇಕು. ಟ್ರಾಫಿಕ್ ಇಲ್ಲ ಎಸ್ಕೇಪ್ ಬತ್ತೀರ ಅಂದ್ರೆ ಹೋಗ್ಬಿಡ್ತೈತಿ. ನೀವು ಮಾಡ್ಕೇರಿ ನಮ್ಮ ಮನೆಯಲ್ಲಿ ಎಸ್ಕೇಪ್ ಬತ್ತೀನಿ ಅಲ್ಲ ಅದು ಬಿಡ್ರಿ. ಇವಕ್ಕಿಂತ ನಿಮ್ಗೆ ಅಲ್ಲಿ ಓಪನ್ ಮಾಡೋದು ಅದ್ರ ಏನು ಹೇಳ್ಬೇಕಂದ್ರೆ ಇದು ಓಪನ್ ಮಾಡಕ್ಕೆ ಬೇರೆ ಮೆಥಡ್ ಐತಿರಿ. ಹಂಗೆ ಹೋಗ್ಬಿಟ್ರೆ ನೀವು ಇನ್ನೂ ಅಲ್ಲೇ ಗುದ್ದಾಡಿಗೆ ಕುಂತು ಬಿಡ್ತೀರಿ. ಡೈರೆಕ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋ ಸಿಕ್ಕೋ ಕೆಲಸ. ಬರ್ರಿ ಇದು ಕೈ ಅದಲ್ಲ ಇಲ್ಲಿ ಟ್ಯಾಬ್ ಹತ್ರಿ ಇದು ತೋರಿಸ್ಬೇಕು. ಇನ್ನೊಮ್ಮೆ ಈಗ ಸೆಲೆಕ್ಟ್ ಆದ ಒಂದೇ ಸಲ ಎಲ್ಲೆಲ್ಲಿ ಹೋಗ್ಬಿಡ್ರಿ. ಈಗ ತೊಗೊಂಬಂದಿಲ್ಲ ಡ್ರಾಪ್. ಓಕೆ ಅದು ಹೋಗೈತೆ ನಿಮ್ದು ಸಂಕೇತ ಕೊಡಿ. ಅದನ್ನೇನು ಮಾಡಿರಿ ನೀವು ಕ್ಲೋಸ್ ಮಾಡಿರಿ. ಹೌದಲ್ಲ ಇಲ್ಲಿ ಬರ್ಬೇಕಂದ್ರೆ ಚಾನಲ್ ಏನಿದೆ ಹೆಸರು ನೋಡ್ತೀವಿ.
ಇವ್ರು ನೋಡ್ರಿ ಆದ್ರೆ ಅದು ಇದು ಬರ್ತಾ ಇಲ್ಲ ನೋಡಿ ಚಾನಲ್ ಇದೊಂದು ಇದೇನ್ ಮಾಡಿರ್ತಾರೆ ಲೇಯರ್ಸ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಇದು ಕ್ಲೋಸ್ ಮಾಡಿದ್ರೆ ಅಂತ ಹೇಳಿದ್ವಿ ಇವನ್ನೆಲ್ಲ ಕ್ಲೋಸ್ ಮಾಡಿದ್ವಿ ಇರ್ತಾವ ಈಗ ಇದಾವಲ್ರಿ ಇಲ್ಲಿ ತೊಗೊಂಬರೋಕ್ ಬಂತಾವ್ ಹೋಗಿ ಲೇಯರ್ ಪ್ಯಾನಲ್ ಐತಲ್ಲ ಲೇಯರ್ ಪ್ಯಾನಲ್ ಬ್ರೌಸರ್ ಪ್ಯಾನಲ್ ಇಲ್ಲೆಲ್ಲ ಇಲ್ಲಿ ಇರ್ತಾವ ನೀವೇನಾದ್ರೂ ಇವು ಕ್ಲೋಸ್ ಮಾಡಿದ್ರೆ ನುಡಿಕೆ ಅಂತ ಕೊಂಡ್ಬಿಡ್ತೀರಿ ಎಲ್ಲ ಕಳಿತು ಅಂತ ಹೇಳಿ ಇವು ಕ್ಲೋಸ್ ಮಾಡಿದ್ರೆ ಇಫ್ ಯು ಕ್ಲೋಸ್ ದೀಸ್ ಥಿಂಗ್ಸ್ these are available here you have to right click here so that how many options these are things are there no advanced digital this will also come here whichever you want you have to take them for that what you have to do you have to click here right click ಇಲ್ಲಿ right click ಮಾಡಬೇಕು ಭಾಳ ಮಂದಿ ಏನು ಮಾಡಿರೋ ಜನ ಇಲ್ಲಿ ಇದನ್ನು ಕ್ಲೋಸ್ ಮಾಡಿಬಿಟ್ಟಲ್ಲ ಇದು ಕ್ಲೋಸಸ್ ಮೀನ್ಸ್ ಗಾನ್ ಪೇಜ್ ಎಲ್ಲಿ ಹೋಗಿ ಡ್ರಾಪ್ ಮಾಡ್ತೀನಿ ಹಾಂ ಇಲ್ಲೇ ನೋಡಿ ಇವೆಲ್ಲ ಇರ್ತದೆ ಓಕೆ ಇವ್ರದ್ದೊಂದು ನೋಡ್ರಿ ಬರ್ತಾ ಇರ್ತದೆ ಮ್ಯಾಪ್ ಬಂದಿದೆ ಮ್ಯಾಪ್ 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 ಹಾಕಿ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಸಾಕು 2 ರಿಂದ 3 ಸಲ ಆಯ್ತು 3 ಸಲ ಹೆಣ್ಮಕ್ಳು ನೋಡ್ಬೇಕು महाराष्ट्र ओरिजिनल शेप फाइल सर ಎಲ್ಲರೂ ಎಡಿಟ್ ಮಾಡಿದ ಹೊಸ ಫೈಲ್ ಅಟ್ರಿಬ್ಯೂಟ್ ಟೇಬಲ್ ನಾಗ ಡಿಸ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ರಿ ಸರ್ ಫೈಲ್ ಡಿಲೀಟ್ ಮಾಡಿ ಅದನ್ನ ಏನು ಮಾಡಿ ಸೇವ್ ಮಾಡಿ ಡಿಸ್ಕಾರ್ಡ್ ಮಾಡಿಲ್ಲ ಅದು ಈಗ ಏನು ಕೊಡ್ತಾರಲ್ರಿ ಡೋಂಟ್ ಡಿಸ್ಟರ್ಬ್ ಈ ಫೈಲ್ ನ ಡೋಂಟ್ ಡಿಸ್ಟರ್ಬ್ if you disturb that file no India map you will not get sir again you have to go to web and then download ನಿಮಗೆ ಇದರೊಳಗೆ ಏನು ಮ್ಯಾಪ್ ಅಷ್ಟೇ ಬೇಕಾಗಿರುತ್ತೆ ಮ್ಯಾಪ್ ಅಷ್ಟೇ ಉಳಿದಿದ್ದು ಏನು ಡೋಂಟ್ ಸೇವ್ ಎನಿಥಿಂಗ್ ಯು ಡಿಸ್ಕಾರ್ಡ್ ಓನ್ಲಿ ಎವ್ರಿಥಿಂಗ್ ಇಟ್ಸ್ ನಾಟ್ ನೆಸೆಸರಿ ಟು ಸೇವ್ ಇನ್ ದಿಸ್ ಒನ್ ನೀವು ಏನಾದರೂ ಇಫ್ ಯು ಸೇವ್ ದಟ್ ಓನ್ಲಿ ಇಫ್ ಯು ಆರ್ ವರ್ಕಿಂಗ್ ಆನ್ ಜಮ್ಮು ಕಾಶ್ಮೀರ್ ವಿಲ್ ಬಿ ಲೆಫ್ಟ್ ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಡಿಲೀಟೆಡ್ ದೆನ್ ಯು ಹ್ಯಾವ್ ಟು ಗೋ ಟು ಒರಿಜಿನಲ್ ಅಗೇನ್ ಟು ವೆಬ್ಸೈಟ್ ಆರ್ ಅದರ್ವೈಸ್ that's why whatever you want to take only you want image you take image and then whatever the saving it has save discard that's all ಸೇವ್ ಮಾಡಿದಾಗ ನೀವು ಉಳಿದ ಡಿಲೀಟ್ ಮಾಡಿ ಸೇವ್ ಮಾಡಿ ಇದಕ್ಕೆ ಉಳಿತೈತೆ ಡಿಲೀಟ್ ಮಾಡಿದ್ದು ಹೋಗ್ತೈತೆ ನಿಮಗೆ ಬೇಕಾಯ್ತು ಎನಿವೆ ಇಮೇಜ್ ಆ ಇಮೇಜ್ ಸಲುವಾಗಿ ಯಾಕೆ ಅದು ಒಟ್ಟು ಡಿಲೀಟ್ ಮಾಡ್ತೀರಿ ಮತ್ತೆ ಹೋಗಿ ಹೊಸದಾಗಿ ಯಾಕೆ ಬಿಡ್ತೀರಿ ಇಮೇಜ್ ಅಟ್ಟ ಸೇವ್ ಮಾಡ್ಕೇರಿ ಯಾರ್ದಿಲ್ಲ ಅವ್ರ ಹತ್ರ ಇನ್ನೊಂದ್ಸಲ ಹಾಕ್ಕೋರಿ ಆಮೇಲೆ ಅದನ್ನ ಡಿಸ್ಟರ್ಬ್ ಮಾಡಬೇಡಿ ಆ ಫೈಲ್ನ ಆ ಫೋಲ್ಡರ್ನ ಅಲ್ಲೇ ಬೇರೆ ಮಾಡ್ಕೊಡ್ಬೇಕು ಇನ್ನೊಂದು ಕಾಪಿ ಮಾಡ್ಕೊಂಡು ಹಾಕ್ಕೊಡ್ರಿ ಬೇರೆ ಕಡೆಗೆ ಓಕೆ ಎವ್ರಿಬಡಿ ಹ್ಯಾಸ್ ದಿಸ್ ಮ್ಯಾಪ್ ನಾವು ರೀ ಅವ್ರದ್ದು ಐತ್ರಿ ನೆಕ್ಸ್ಟ್ ಇದ್ರಲ್ಲಿ ಐತೆ ಅವ್ರಿಗೆ ಬಂದೈತಿ ಎಲ್ಲಿ ಹೋಗ್ಯಾರ ಅವ್ರ ಮ್ಯಾಪ್ ಓಕೆ ಎಲ್ಲರದ್ದು ಬಂದ್ರಿ ನಾವು ಇದು ಫಸ್ಟ್ ಸ್ಟೆಪ್ ರೀ ಒಂದೇದು ಏನು ಮಾಡ್ತೀರಿ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ ರಿಮೂವ್ ಮಾಡಿರಿ ಇದನ್ನ ರಿಮೂವ್ ಮಾಡಿರಿ ಯಾಕಂದ್ರೆ ಮತ್ತೆ ಮರ್ತಂಗಾಗಿರ್ತೈತಿ ಇಲ್ಲಿಂದ ಡ್ರ್ಯಾಗ್ ಮಾಡ್ರಿ ಇಲ್ಲಿಂದ ಡ್ರಾಪ್ ಮಾಡಿ ಫಿನಿಶ್ ಬಂತ ಮ್ಯಾಪ್ ಇನ್ನೊಂದ್ಸಲ ತೆಗೆದಾಕಿರಿ ರಿಮೂವ್ ಮಾಡ್ರಿ ಇದನ್ನ ತೆಗೆಯೋದು ಹೆಂಗ್ರಿ ಇಲ್ಲಿಂದ ಯು ಹ್ಯಾವ್ ಟು ರಿಮೂವ್ ಲೈಕ್ ದಿಸ್ ರೈಟ್ ಕ್ಲಿಕ್ ಆನ್ ದಿಸ್ ರಿಮೂವ್ ಲೇಯರ್ ರಿಮೂವ್ ಒನ್ ಲೆಜೆಂಡ್ ಎಂಟ್ರಿ ಓಕೆ ಅಂತ ಇದು ರಿಮೂವ್ ಮಾಡ್ರಿ ರಿಮೂವ್ ಮಾಡಿ ಹಾಕ್ರಿ ಇಲ್ಲ ಅಂದ್ರೆ ಅದು ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ ಆಮೇಲೆ ಡ್ರ್ಯಾಗ್ ಶೇಪ್ ಫೈಲ್ ತರ್ತೀರಿ ಹಾಕ್ತೀರಿ ಮುಗಿತೀರಿ ಅದು ತೆಗೆದು ಗೊತ್ತಾಗ್ಬೇಕ್ರಿ ನಿಮಗೆ ಮತ್ತೆ ಒಂಥರ ಭಯ ಬೀಳಬಾರ್ದು ಏನಾಗ್ಬಿಡ್ತಿತ್ತು ಡಿಲೀಟ್ ಆಗ್ಬಿಡ್ತು ಏನೋ ಡಿಲೀಟ್ ಆದ್ರೂ ಮತ್ತೆ ಯು ಕ್ಯಾನ್ ಟೇಕ್ ದಟ್ ಫೈಲ್ ಓಕೆ ಹಾಕಿದ್ರಿ ಹಾಂ
ಟ್ಯಾಬ್ ಬಿಡಕ್ಕೆ ಬರಬೋದಲ್ರಿ ನಿಮ್ಗೆ ರೀ. ಹಾಂ ಅದು ಕ್ಲಿಕ್ ಮಾಡ್ಬೇಕು. ಹಾಂ ಅಲ್ಲಲ್ರಿ ಬರ್ಬೇಕಾದ್ರೆ ಮತ್ತೆ ಕೈ ಬಿಡ್ರಿ ಆಲ್ಟ. ಹಾಂ ಈಗ ಡ್ರಾಪ್ ಮಾಡಿರಿ ಗಾಟ ಮತ್ತೊಮ್ಮೆ ರಿಮೂವ್ ಮಾಡಿ ಮತ್ತೆ ಹಾಕ್ರಿ ಅಂದ್ರೆ ಗೊತ್ತಾಗ್ತೈತಿ. ಇಲ್ಲ ಗೊತ್ತಾಗಲ್ಲ. ಒಂದು 2-3 ಸಲ ಪ್ರಾಕ್ಟೀಸ್ ಐತೆ. ಇದರಿಂದ ರಿಮೂವ್ ಮಾಡಿರಿ ಇದನ್ನು ಮಾಡ್ರಿ. ಇಲ್ಲ ಅಂದ್ರೆ ಏನಾಗ್ತೈತಿ ಒಂದ್ಸಲ ಮಾಡಿರಿಪ್ಪ ಇನ್ನು ತೆಗಿದ್ರೆ 20 ಚೆನ್ನಾಗಿ ಆಗತ್ರಿ ಟಾಪ್ ಮುಗಿತು. ಆಯ್ತಾ? You have dropped everything. Everybody's map is coming. Now they add the data also. Data file ಐತಲ್ರಿ, add that also. Drag and drop that data file. ಬಂತ ಡೇಟಾ ಫೈಲ್? It has come. Yes sir. Okay, ಇವೆರಡು ತೆಗಿಬೇಕಾದ್ರೆ ಏನು ಮಾಡ್ತೀರಿ? ಇವೆರಡನ್ನು ಸೆಲೆಕ್ಟ್ ಮಾಡಿ ಇವೆರಡನ್ನು ಡೈರೆಕ್ಟ್ ಆಗಿ ಇಲ್ಲಿಂದ ಮೌಸ್ ತಗೊಂಡು ಈಗ ಎರಡನ್ನು ಸೇರಿಸಿ ಸೆಲೆಕ್ಟ್ ಮಾಡ್ಬೇಕು. ಈಗ ಮೌಸ್ ಒತ್ತಿ ಇಲ್ಲಿಂದ ಮೌಸ್ ಒತ್ತಿ ಹಿಡಿದು ಇದೆರಡು ಸೆಲೆಕ್ಟ್ ಮಾಡಿ ರಿಮೂವ್ ಇದು ಮಾಡ್ರಿ. ಇನ್ನೊಂದ್ಸಲ್ರಿ ರಿಮೂವ್ ಡಾಟಾ ಫೈಲ್ ಇದು ನಿಮ್ದ್ರಾಗ ಡಾಟಾ ಫೈಲ್ ನೀವು ಏನಂತ ಸೇವ್ ಮಾಡಿ ಇಟ್ಟಿರಿ? ಡಾಟಾ ನೀವೇನು ಸೇವ್ ಮಾಡಿರಿ? ಎಕ್ಸೆಲ್ ಫೈಲ್ ನಿಮ್ದು ಒರಿಜಿನಲ್ ಹೋಗೈತ್ರಿ ಎಲ್ಲ ಮಹಾರಾಷ್ಟ್ರ ಬರ್ತೈತಿ ಈಗ ಮಾಡ್ರಿ. ಗುಡ್ ಅದೆಲ್ಲ ಏನು ಸಮಸ್ಯೆ ಆಗಿಲ್ಲ ನಿಮ್ದೆಲ್ಲ ಐತ್ರಿ ಮಾಡ್ರಿ. ಓಕೆ ನೋ ಪ್ರಾಬ್ಲಮ್. ಮಧ್ಯಪ್ರದೇಶ ಮಾಡ್ರಿ. ರಿಮೂವ್ ಮಾಡ್ರಿ. ಡೇಟಾ ಫೈಲ್ ಹಾಕಿದ್ರಿ ಎರಡು ಒಂದೇ ಸಲಕ್ಕೂ ತಂದು ಹಾಕ್ಬೋದ್ರಿ, ಸಮಸ್ಯೆ ಇಲ್ಲ. ಇದು ಮತ್ತು ಈ ಶೇಪ್ ಫೈಲ್ ಯಾವುದೋ ಒಂದು ಸಲ ಕಂಟ್ರೋಲ್ ಹಿಡಿದು ಇದು ಮಾಡಿ ಟ್ಯಾಗ್ ಮಾಡಿ ಡ್ರಾಪ್ ಮಾಡ್ರಿ ಅವು ಬರ್ತಾವ್ರಿ. ಆದ್ರೆ ಇವ್ರ ಡೇಟಾ ಫೈಲ್ ಶೀಟ್ ಬಿ ಉಪ್ಪು ಅದು ಮೇಲೆ ಇರ್ಬೇಕು. ದೆನ್ ಕ್ಲಿಕ್ ಆನ್ ಔಟ್ಪುಟ್ ಫೈಲ್. ಔಟ್ಪುಟ್ ಫೈಲ್ ಸೆಲೆಕ್ಟ್ ಮಾಡ್ಕೋಬೇಕ್ರಿ ನೀವು. ಡೇಟಾ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡಕ್ಕೆ ಹೋದ್ರೆ ಜಾಯಿನ್ ಆಗಲ್ಲ. ಯು ಹ್ಯಾವ್ ಟು ಜಾಯಿನ್ ವಿತ್ ದಿಸ್ ಒನ್ ಔಟ್ಪುಟ್ ಫೈಲ್. ಸೊ ಯು ಹ್ಯಾವ್ ಟು ರೈಟ್ ಕ್ಲಿಕ್ ಆನ್ ಔಟ್ಪುಟ್ ಫೈಲ್. Okay, here you have to go to properties. You have to go to properties. Right click on output or whatever this one, your shape file. Click on shape file, then go to properties. Properties here, you go to properties. After properties, these will come. Join is there. Okay, these many things are there. Join ಅಂದ್ರೆ ಕಸ್ಟಮರ್ ಗೆ ತರ ಹಿಂಗೆ ಜಾಯಿನ್ ಆಗಿರುತ್ತೆ ನೋಡಿ. ಎಲ್ಲಿ ಇಲ್ಲ ಐತಿಲ್ರಿ ಹಿಂಗೆ ತೋರ್ಸೈತ್ರಿ ಅಂದ್ರೆ ಇವ್ನು ಜಾಯಿನ್ ಮಾಡೈತೆ ಅಂತ ಅರ್ಥ. ಈಗ ಓದಕ್ಕೆ ಬರಲ್ಲ ನಮ್ಗೆ ಇಂಗ್ಲೀಷ್ ಅಷ್ಟು ಓದಕ್ಕೆ ನಾವು ಚಿತ್ರದಿಂದನೇ ನೆನ್ಪಿಟ್ಕೊಂಡಿರ್ತೇನೆ ಪ್ರತಿಯೊಂದನ್ರಿ. ನಮ್ಗೆ ಅರ್ಥ ಆಗಲ್ಲ ಇಂಗ್ಲೀಷ್. ಜಾಯಿನ್ ಆಗೈತಿಲ್ರಿ ಅದು ಜಾಯಿನ್ ಎಲ್ಲಿ ಇಲ್ಲಿ ಕೆಳಗೆ ಇಲ್ಲಿರ್ತೈತಿ. ಎಲ್ಲರೂ ಬಂದ್ರಿ ಇಲ್ಲಿ ಪ್ಲಸ್ ಐತಿಲ್ರಿ, ಪ್ಲಸ್ ಮೈನಸ್ ಇದೇನು ಇರ್ತೈತ್ರಿ ಇಲ್ಲಿ ಪೆನ್ಸಿಲ್ ಪ್ಲಸ್ ಮೈನಸ್ ಎಡಿಟ್ ಅಂತ ಇರ್ತಿದೆ. ಪ್ಲಸ್ ಕ್ಲಿಕ್ ಪ್ಲಸ್. ಓಕೆ, ಇಲ್ಲಿ ಏನು ತೋರಿಸೈತ್ರಿ ನಿಮ್ಮ ಫೈಲ್ ಹೆಸರು ತೋರಿಸ್ಬೇಕ್ರಿ. ಯಾವ ಫೈಲ್? ಡಾಟಾ ಕರ್ನಾಟಕ ಏನು ಸೇವ್ ಮಾಡಿರಿ ಆ ಫೈಲ್ ಹೆಸರು ತೋರಿಸ್ಬೇಕ್ರಿ. ಇದಕ್ಕೆ ಜಾಯಿನ್ ಮಾಡಕತ್ತೀರಿ ಅಂತಂದು ಇದು ಜಾಯಿನ್ ಮಾಡಕತ್ತೀರಿ. ಅಲ್ಲೇ ಆಬ್ಜೆಕ್ಟ್ ನಿಮ್ಗೆ ಏನು ತೋರಿಸೈತಿ ಎರಡು ಸೇಮ್ ಐತ್ರಿ. ಇದು ಸೇಮ್ ಇರಬೇಕು. ಸೇಮ್ ಐತಿ ಎರಡು ನಿಮ್ದ್ರಾಗ both are same. This is label with which field it is asking. It is a label. With that label you have to add. Okay, apply. ಮುಗಿತ್ರಿ. ಈಗ ಜಾಯಿನ್ ಆಗೈತ್ರಿ. ಅದು ಜಾಯಿನ್ ಆಗೈತೆ ಇಲ್ಲ ಅಂತ how you have to see this? You close it, go here and then right click on this one, open attribute table. Open you again right click on output file, not with the data file, output or shape file. Go to open attribute table. Attribute table ನ ಹೋಗಿದ್ಮೇಲೆ ಲಾಸ್ಟಿಗೆ ಹೋಗಿ ನೋಡಿದ್ರೆ ನಿಮ್ದು ಇದಿರ್ಬೇಕ್ರಿ ಡೇಟಾ MPI ಕ್ಯಾಟಗರಿ. ಇದೇನು ಮಾಡಿರ್ತಿರಲ್ಲ ಅದು ಯಾವ ಸ್ಟೇಟಿಗೆ ಮಾಡಿರ್ಬಿದ್ರಿ ದಟ್ ಸ್ಟೇಟ್ ಶುಡ್ ಬಿ ದೇರ್. ಇಲ್ಲಿ ನಾವು ಮಹಾರಾಷ್ಟ್ರ ಮಾಡಿದ್ವಿ, ಸೊ ಮಹಾರಾಷ್ಟ್ರ ಇಸ್ ಹಿಯರ್. ಓಕೆ, ಎವ್ರಿಥಿಂಗ್ ನಲ್. ಓಕೆ, ಕ್ಲೋಸ್ ಇಟ್. ಅಂದ್ರೆ ನೀವು ಮಾಡಿದ್ದು ಜಾಯಿನ್ ಆಗಿದೆ ಫೈಲ್. ಓಕೆ, ಗಾಟ್ ಇಟ್ ಮೇಡಮ್? ಯುವರ್ಸ್ ಈಸ್ ವರ್ಕಿಂಗ್. ಶರ್ಮಕ್ ಅವ್ರು ನೋಡ್ರಿ ಸ್ವಲ್ಪ ಅಂತ ವರ್ಕ್ ಆಗ್ತೈತಿ ಇಲ್ಲ ಎಲ್ಲಾರ್ದು ಬರಲೇಬೇಕ್ರಿ ಕಂಪಲ್ಸರಿ. ಮ್ಯಾಪ್ ಬಂದಿದ್ದೀರಿ. ಓಪನ್ ಅಟ್ರಿಬ್ಯೂಟ್ ಫೈಲ್ ಕ್ಲೋಸ್ ಮಾಡಿ. ಅಟ್ರಿಬ್ಯೂಟ್ ಫೈಲ್ ಜಾಯಿನ್ ಆಗಿರ್ತದಲ್ರಿ ನೀವು ನೋಡ್ರಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಅಟ್ರಿಬ್ಯೂಟ್ ಟೇಬಲ್.
ಲಾಸ್ಟಿಗೆ ಹೋಗ್ರಿ ಇಲ್ಲಿ ಲಾಸ್ಟಿಗೆ ಹೋಗ್ರಿ ಎಲ್ಲ ಹಾಗೆತ್ತವ್ರೆ ಬಿಟ್ಟು ಇದೆಲ್ಲ ಕೆಟಗರಿಯಲ್ಲಿ ಐತೆ ನಮ್ಗೆ ಕೆಟಗರೈಸೇಷನ್ ಆಗಿಲ್ಲ ರಿಯಲ್ ಐತೆ ಅದ್ರೊಳಗೆ ಕೆಟಗರೈಸೇಷನ್ ಇಲ್ಲ ಹಾಂ ಮತ್ತು ಕೆಟಗರೈಸೇಷನ್ ಮಾಡಿದ್ದೆ ತಂದೇವಲ್ರಿ ಕೊಟ್ಟೇವೆ ನಿಮ್ಮ ಫೈಲ್ ಎಲ್ಲೈತೆ ಅದು ಫೈಲ್ ಡೇಟಾ ಅನ್ನೋದ್ರೊಳಗೆ ಒಂದು ನಿಮಿಷ ಎರಡು ಮಾಡ್ಕೊಂಡ್ರಿ ಡೇಟಾ ಅನ್ನೋದ್ರೊಳಗೆ ಇದು ಮಹಾರಾಷ್ಟ್ರ ರೀ ಅದು ಇದು ಡೇಟಾ ಅಂತ ಒಂದು ಮಾಡ್ಕೊಂಡ್ರಿ ಇದ್ರೊಳಗೆ ಇಲ್ಲ ರೀ ಅದು ಕೆಟಗರಿ ಇಲ್ಲ ಇದನ್ನು ಜಾಯಿನ್ ಮಾಡಬೇಡ್ರಿ ಇದನ್ನು ಜಾಯಿನ್ ಮಾಡಿರಿ ಮೇ ಬಿ ಇದ್ರೊಳಗೆ ಡೇಟಾ ಇಮೇಜ್ ಇದ್ರೊಳಗೂ ಕೆಟಗರಿ ಇಲ್ಲ ಎಲ್ಲಿ ಐತ್ರಿ ಇದ್ರಾಗ ಇದ್ರೊಳಗೆ ಎರಡು ಶೀಟ್ ಅದ ಮಾತ್ರ ಐತಲ್ರಿ ಕೆಟಗರಿ ಅಂತ ಐತಲ್ರಿ ರ್ಯಾಂಕ್ ಅಲ್ರಿ ಈ ಫೈಲ್ ಮಾಡಿರಿ ಯಾವುದಿದು ಒಂದೇ ಶೀಟ್ ಔಟ್ಪುಟ್ ಅನ್ನೋದು ಮಾಡ್ಬೋದು ಈ ಶೀಟ್ ಡಿಲೀಟೇ ಮಾಡಿರಿ ಇದು ಡೆಲಿಗೇಟ್ಸ್ ಮಾಡಿರಿ ಡಿಲೀಟ್ ಒಂದು ಸೆಕೆಂಡ್ ತಾಳ್ರಿ ಏನು ರೀ ಡೇಟಾ ಇಮೇಜ್ ಅದಲ್ರಿ ಡೇಟಾ ಇಮೇಜನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮತ್ತು ರಿಮೂವ್ ಮಾಡಿರಿ ಅಟ್ರಿಬ್ಯೂಟ್ ಯೂಸ್ ಮಾಡಿರಿ ಇಲ್ಲಿಗೆ ಹೋಗ್ರಿ ರಿಮೂವ್ ಈಗ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಅದನ್ನು ಡೇಟಾ ಇಮೇಜ್ ಮಾಡಿರಿ ಅಂತ ಈಗ ಜಾಯಿನ್ ಮಾಡಿ ಕೆಳಗಿನ ರೈಟ್ ಕ್ಲಿಕ್ ಮಾಡಿರಿ ಕೆಳಗಿಂದಕ್ಕೆ ರೈಟ್ ಕ್ಲಿಕ್ ಮಾಡಿರಿ ಪ್ರಾಪರ್ಟೀಸ್ಗೆ ಹೋಗ್ರಿ ಪ್ರಾಪರ್ಟೀಸ್ ಅಲ್ಲಿ ಬೇಡ ತೋರಿ ಅದಕ್ಕೆ ಜಾಯಿನ್ ಕ್ಲಾಸಿಫೈ ಕೆಳಗೆ ಹೋಗ್ರಿ ಕೆಳಗೆ ಜಾಯಿನ್ ಆಗೈತಿ ಈಗ ಆಲ್ರೆಡಿ ಪ್ಲಸ್ ಕ್ಲಿಕ್ ಮಾಡಿರಿ ದೆನ್ ಓಕೆ ಅದು ಕರೆಕ್ಟ್ ಐತಿ ಓಕೆ ಕೊಡಿ ಅಪ್ಲೈ ಮಾಡಿ ಇದನ್ನ ಅಟ್ರಿಬ್ಯೂಟ್ ಟೇಬಲ್ ಅಪ್ಲೈ ಮಾಡಿರಿ ಕ್ಲೋಸ್ ಮಾಡಿರಿ ಈಗ ಓಪನ್ ಅಟ್ರಿಬ್ಯೂಟ್ ಟೇಬಲ್ಗೆ ಹೋಗ್ರಿ ಅಲ್ಲೇ ಕ್ಲಿಕ್ ಮಾಡಿ ಓಪನ್ ಅಟ್ರಿಬ್ಯೂಟ್ ಟೇಬಲ್ ಲಾಸ್ಟಿಗೆ ಹೋಗಿ ಕ್ಯಾಟಗರಿ ಅನ್ನೋದು ಬಂದೈತೆ ಎಲ್ಲ ನೋಡಿ ಬಂದೈತಿಲ್ಲ ರೀ ನಿಮ್ಗೆ ಬಂದೈತೆ ರೀ ಓಪನ್ ಅಟ್ರಿಬ್ಯೂಟ್ ಟೇಬಲ್ ಇದ್ರದ್ದು ಓಪನ್ ಮಾಡಬೇಡ್ರಿ ರಿಮೂವ್ ಯಾಕೆ ಮಾಡಿ ಬೇರೆ ಹಾಕ್ತಾರೆ ಟ್ರೈ ಮಾಡಿ ಕ್ಲಿಯರ್ ಆಗಿರ್ಬೇಕು ಲೇಬಲ್ ಅಂದ್ರೆ ಲೇಬಲ್ ಕ್ಲಿಯರ್ ಆಗಿರ್ಬೇಕು ಮತ್ತೆ
ಓಕೆ ಬಂದ್ಮೇಲೆ ನೆಕ್ಸ್ಟ್ ಈಗ ಏನು ಮಾಡ್ತೀರಿ ಈಗ ಡೈರೆಕ್ಟಾಗಿ ಇದು ಆಯ್ತಾ ಈಗ ಇದು ಯು ಹ್ಯಾವ್ ಜಾಯಿಂಟ್ ದೀಸ್ ಫೈಲ್ಸ್ ನಾವು ವಾಟ್ ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಕ್ಯಾಟಗರೈಸ್ ಗೋ ಟು ಪ್ರಾಪರ್ಟೀಸ್ ಅಲ್ಲಿಂದ ಔಟ್ಪುಟ್ ಫೈಲ್ ಇದೆ ಅಲ್ಲಿ ಶೇಪ್ ಫೈಲ್ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಯು ರೈಟ್ ಕ್ಲಿಕ್ ಆನ್ ಔಟ್ಪುಟ್ ಫೈಲ್ ಆ್ಯಂಡ್ ದೆನ್ ಪ್ರಾಪರ್ಟೀಸ್ ಹಿಯರ್ symbolize, this symbolize is there, no? Symbolize, you click on it, symbolize ಅದರ ಮೇಲೆ ಕ್ಲಿಕ್ ಮಾಡಿ symbology yes methodology ತರ ಸಿಂಬಲಾಜಿ ಕ್ಲಿಕ್ ಮಾಡಿದ್ರಲ್ರು ಓಕೆ ದೆನ್ ಇಲ್ಲಿದೆ ನೋಡಿ ಯಾವ ಥರ ಸಿಂಗಲ್ ಸಿಂಬಲ್ ಬೇಕು ಕೆಟಗರೈಸ್ಡ್ ಬೇಕು ನಮಗೆ ಸಿಂಗಲ್ ಬೇಕಾಗಿದೆ ಸಾರಿ ಕೆಟಗರೈಸ್ಡ್ ಬೇಕಾಗಿದೆ ಆಲ್ರೆಡಿ ನಾವು ಕೆಟಗರಿ ಮಾಡಿದ್ದೀವಿ ಅದಕ್ಕೆ ಕೆಟಗರಿ ಕೊಡೋದು ನೆಕ್ಸ್ಟ್ ನೋಡೋಣ ಇದು ಮೊದಲು ಮಾಡಿ ಅದನ್ನೇ ಕೆಟಗರಿ ಮಾಡಕ್ಕೆ ಬರ್ತದೆ ಅದು MPI ಡೇಟಾ ಕೊಡ್ತಿರಲ್ಲ ನೀವು ವಿ ಕ್ಯಾನ್ ಆಸ್ಕ್ ಇಟ್ ಟು ಮೇಕ್ ಇಟ್ಸ್ ಓನ್ ಕೆಟಗರಿ 5 ಮಾಡ್ಬೋದು 3 ಮಾಡ್ಬೋದು ಅದನ್ನೂ ಹೇಳ್ಬೋದು ನಾವು ಮೊದಲು ಇದು ಮಾಡಿ ಕೆಟಗರೈಸ್ಡ್ ಅಂತ ಕ್ಲಿಕ್ ಮಾಡಿದ್ರಿ ಎಲ್ಲರೂ ಮಾಡಿದ್ದೀರಿ ಆಮೇಲೆ ವ್ಯಾಲ್ಯೂ ಕೇಳ್ತೈತಿ ಇಲ್ಲಿ ನೆಕ್ಸ್ಟ್ ಕಾಲಮ್ ವ್ಯಾಲ್ಯೂ ಇದೆ ತಾನೆ ಈ ವ್ಯಾಲ್ಯೂ ಅಲ್ಲಿ ಇಲ್ಲಿ ಹೋಗ್ಬೇಕು ವ್ಯಾಲ್ಯೂಗೆ ಯಾವ್ದು ವ್ಯಾಲ್ಯೂ ಕೊನೆಯ ವ್ಯಾಲ್ಯೂ ಕೆಟಗರಿ ಐತಲ್ಲ ಅದೇ ವ್ಯಾಲ್ಯೂಗೆ ನಾವು ಕೆಟಗರೈಸ್ ಮಾಡಬೇಕಾಗಿದೆ ಸಿಂಬಲಾಜಿ ಒಳಗೆ ಕೆಟಗರೈಸ್ಡ್ ಅಲ್ಲಿ ಹೋಗಿ ಯಾವುದು ಲಾಸ್ಟ್ನೇದು ಯಾವುದರಲ್ಲಿ ವ್ಯಾಲ್ಯೂ ಇದೆಯಲ್ಲ ವ್ಯಾಲ್ಯೂ ಕಾಲಮ್ ಕ್ಲಿಕ್ ಮಾಡಿ ಅದ್ರದಕ್ಕೆ ಅಲ್ಲಿ ಲಾಸ್ಟ್ನೇದು ಯಾವ್ದು ನಿಮ್ದು ಕೆಟಗರಿ ಅಂತ ಐತಿ ಏನು ಕ್ಯಾಟ್ ಅಂತ ಮಾಡಿರ್ತೀರಿ ಕೆಟಗರಿ ಅಂತ ಮಾಡಿರ್ತೀರಿ ವಾಟ್ ಎವರ್ ಇಟ್ ಮೇ ಬಿ ಅದನ್ನು ಯೂಸ್ ಮಾಡಿ ಸರ್ ಲಾಸ್ಟ್ ಕಾಲಮ್ ಲಾಸ್ಟ್ನೇದು ಇಲ್ಲೇ ಬಂದು ಲಾಸ್ಟ್ನೇದು ಯಾವ್ದೈತೆ ನಿಮ್ದು ಕ್ಯಾಟ್ ಅಂದ್ರೆ ಕ್ಯಾಟ ಕ್ಲಿಕ್ ಮಾಡಿ ರ್ಯಾಟ್ ಇದ್ರೆ ರ್ಯಾಟ್ ಕ್ಲಿಕ್ ಮಾಡಿ
ಸರ್ ಅಲ್ಲಿ ABC 1 2 3 ಇದಲ್ಲ ಅದು ABC ಅಂತ ಬಂದ್ರೆ ಟೆಕ್ಸ್ಟ್ ಅಂತ 1 2 3 ಅಂತ ಬಂದ್ರೆ ನ್ಯೂಮರಿಕ್ ಅಂತ ಸರಿ ಅದು ಟೆಕ್ಸ್ಟ್ ಅಲ್ಲಿ ಇದೆ ಅಂತ ಅದನ್ನೇ ಇನ್ನೊಂದು ನೋಡಿ ಅದು ನ್ಯೂಮರಿಕ್ ಅಂತ ಅದ್ರ ಹಿಂದಿನ ಯಾವ ಐತಿ ಇದು MP ನ್ಯೂಮರಿಕ್ ಐತಿ ಇದನ್ನ ಕ್ಲಿಕ್ ಮಾಡಿ ಏನಾಗುತ್ತೆ ಡಿಫರೆಂಟ್ ಕಲರ್ ಬರ್ತವೆ ಅದನ್ನ ತೋರಿಸ್ತೀನಿ ಮೊದಲು ಇದು ಮಾಡೋಣ ಅದನ್ನ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಹೆಂಗೆ ಅದ್ರ ಥ್ರೂ 5 ಕ್ಯಾಟಗರಿ ಮಾಡಬೇಕಾಗಿರ್ತೈತಿ ಅದರೊಳಗೆ ನ್ಯಾಚುರಲ್ ಬ್ರೇಕ್ ಜಿಯೋಗ್ರಫಿಕಲ್ ಮೀನ್ ಬೇಸ್ಡ್ ಎಲ್ಲ ಬರ್ತೈತಿ ಫಸ್ಟ್ ವಿಲ್ ಗೋ ವಿತ್ ದಿಸ್ ಮಾಡಿದ್ರಿ ಕ್ಲಾಸಿಫೈ ಇಷ್ಟ ಆಯ್ತಲ್ಲ ಕ್ಲಾಸಿಫೈ ಮಾಡಂತಂದ್ರೆ ಕ್ಲಾಸಿಫೈ ಮಾಡ್ತಾರೆ ಈಗ ನಿಮಗೆ ಕಲರ್ ಇಲ್ಲೇನೂ ಕೊಡ್ಬೋದು ಬೇಕಾದ್ರೆ ಅಲ್ಲಿ ಹೋಗಿ ಕೊಡ್ಬೋದು ಎಲ್ಲಿ ಅಲ್ಲಿ ಬಂದಿರುತ್ತಲ್ಲ ಅಲ್ಲಿಂದಾನು ಕೊಡ್ಬೋದು ಇಲ್ಲೇನಾರು ಕೊಡ್ಬೋದು ಓಕೆ ಕೊಟ್ಬಿಡ್ರಿ ಅಪ್ಲೈ ಕೊಟ್ರಿ ಹಿಂದ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ನೋಡಿದ ಆಗಿದೆ ತಾನೆ ಆಮೇಲೆ ಇದು ಕಲರ್ ನಮಗೆ ಬೇಕಾದ ಕಲರ್ ಇಟ್ ಹ್ಯಾಸ್ ಕಮ್ ವಾಟ್ ವಿ ವಾಂಟ್ ದಟ್ ಕಲರ್ ವಿ ಹ್ಯಾವ್ ಟು ಮೇಕ್ ಓಕೆ ಇಷ್ಟು ಬಂತ ಎಲ್ಲದು ಅಪ್ಲೈ ಮಾಡ್ರಿ ಹೊರ ಬಂದ್ಬಿಡ್ರಿ ಇಷ್ಟು ಮಾಡ್ರಿ ಅಪ್ಲೈ ಮಾಡಿ ಓಕೆ ಕೊಟ್ಬಿಡ್ರಿ ಇಷ್ಟು ಬಂತ ಎಲ್ಲದು ಮೇಡಮ್ ವಾಟ್ ಅಬೌಟ್ ಯುವರ್ಸ್ ಇಟ್ ಹ್ಯಾಸ್ ಕಮ್ ಇಷ್ಟು ಬಂತ ಎಲ್ರದು ದೆನ್ ಯು ಗೋ ಹಿಯರ್ ಮಧ್ಯದ ಯಾವುದು ವೆರಿ ಹೈ ಪಾವರ್ಟಿಗೆ ಯಾವ ಕಲರ್ ಕೊಡ್ತೀರಾ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ವೆರಿ ಹೈ ಪಾವರ್ಟಿ ಡಬಲ್ ಕ್ಲಿಕ್ ಹಿಯರ್ ಯು ಡಬಲ್ ಕ್ಲಿಕ್ ಆನ್ ದಿಸ್ ಕಲರ್ ವೆರಿ ಹೈ ಪಾವರ್ಟಿ you click and then make it as a your color means red okay very high ಅನ್ನೋದೆಲ್ಲ ರೆಡ್ ಬಂತು ಆಮೇಲೆ ಹೈ ಅನ್ನೋದು ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿ ಬರಲ್ಲ ಡಬಲ್ ಕ್ಲಿಕ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಕಲರ್ okay then here simple color then go here fill color in the fill you have to very high means which one orange this one okay high ಆಯ್ತು ವೆರಿ ಹೈ ಆಯ್ತು ಲೋ ಆಮೇಲೆ ವೆರಿ ಲೋ ಯಾವ ಕೊಡ್ತೀರಿ ಇದು ನಮ್ದು ನೀವು ಬೇಕಾದ ಕೊಡ್ಬೋದು ತೊಂದರೆ ಇಲ್ಲ ಗ್ರೀನ್ ವೆರಿ ಲೋ ಪ್ರಾಪರ್ಟಿ ಗ್ರೀನ್ ಓಕೆ ದೆನ್ ದಿಸ್ ಒನ್ ಎಲ್ಲೆಲ್ಲ ಹೋಗ್ತಾ ಇದ್ದೀರಿ ನೀವು ಕಲರ್ ಹಂಗಲ್ಲ ಕ್ಲೋಸ್ ಮಾಡಿ ಅದನ್ನ ಇದು ಕ್ಲೋಸ್ ಮಾಡಿ ಇಲ್ಲಿ ನೋಡಿ ಇದನ್ನ ನೋಡಿ ಈ ಕಲರ್ ಮೇಲೆ ಕ್ಲಿಕ್ ಮಾಡ್ತೀರಾ ಫಸ್ಟ್ನೇದು ಡಬಲ್ ಕ್ಲಿಕ್ ಆಮೇಲೆ ಇಲ್ಲಿ ಸಿಂಪಲ್ ಫಿಲ್ ಇಲ್ಲಿ ಹೋಗ್ಬೇಕು ಇಲ್ಲಿ ಬರುತ್ತಾ ಇಲ್ಲಿ ಬರ್ಬೇಕು ಇಲ್ಲಿ ಬರ್ರಿ ಇಲ್ಲಿ ಬಂದು ಯಾವ್ದು ಬೇಕು ಇದಕ್ಕೀಗ ಒಂದು ನಿಮಿಷ ಯಾವ್ದ್ರಿಂದ ಯಾವ್ದು ಬೇಕು ಆ ಕಲರ್ ಕೊಟ್ಟು ನಮ್ಗೆ ಯಾವ್ದು ಬೇಡ ಇದೇನು ಡೇಟಾ ಇಲ್ಲ ಇದಕ್ಕೆ ಮಾಡಿದ್ವಿ ವೆರಿ ಲೋ ಯಾವ ಕಲರ್ ಇದು ಗ್ರೀನ್ ಅಂದ್ರೆ ಇಲ್ಲಿ ಅಪ್ಲೈ ದೆನ್ ಇದೊಂದು ವೈಟ್ ಡಬಲ್ ಕ್ಲಿಕ್ ಮಾಡ್ತೀರಿ ಸಿಂಪಲ್ ಇಲ್ಲಿ ಹೋಗ್ತೀರಿ ನೋ ಕಲರ್ ಬೇಕು ನಮಗೆ ಬಾಲ್ ಆಯ್ತಾ ಗಾಟ್ ಇಟ್ ಸಿಂಪಲ್ ಇಲ್ಲಿ ಹೋಗಿ ಚೂಸ್ ಮಾಡಿ ಇದನ್ನ ಮ್ಯಾಚ್ ಇದನ್ನೇ ಅದನ್ನ ಮಾಡಿದ್ರೆ ಅದಾದ್ಮೇಲೆ ಇಲ್ಲಿ ಯಾರು ಬೇಕಾದ್ರೂ ಕಲರ್ ಆ ಥರ ಓದ್ಸು ನಿಮ್ಗೆ ಯಾವ್ಯಾವ ಥರ ಕಲರ್ ಬೇಕು ಚೇಂಜ್ ಮಾಡ್ತಾ ಹೋಗಿ ಆಯ್ತು ಇಷ್ಟ ಆಯ್ತು ರೀ ಇದು ರಿಮೈನಿಂಗ್ ಎಲ್ಲ ವೈಟ್ ಕಲರ್ ಕೊಟ್ಬಿಡಿ ಕೊನೆಯದು ಹೋಗಿ ಕೊನೆಯದು ಹಾಂ ಡಬಲ್ ಕ್ಲಿಕ್ ಸಿಂಪಲ್ ಫಿಲ್ then go to that fill and then make it white okay ಇಷ್ಟ ಆಯ್ತ್ರಿ ಎವ್ರಿಬಡಿ ಹ್ಯಾಸ್ ಗಾಟ್ ದಿಸ್ ಒನ್ ಎಲ್ಲರಿಗೂ ಈ ತರ ಬಂದಿದೆ ವಿಕ್ನಾಥ್ ಸರ್ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿ ನೀವು ಬೇರೆ ಮತ್ತೊಂದು
ಓಕೆ ನಾವು ಬಾರ್ಡರ್ ಕಲರ್ ಚೇಂಜ್ ಮಾಡಿದ್ರೆ ಡಿಫರೆನ್ಸ್ ಗೊತ್ತಾಗಲ್ಲ ಬಾರ್ಡರ್ ಕ್ಲಾಸಿಕ್ ಕಂಟ್ರೋಲ್ ಚೇಂಜ್ ಮಾಡೋದು ಇದನ್ನ ಮಾಡುವಾಗ ಡಿರೈವ್ ಮಾಡುವಾಗ ಎಲ್ಲದಕ್ಕೂ ಓಕೆ ರೈಟ್ ಕ್ಲಿಕ್ ಅದಲ್ಲ ಅದರ ಮೇಲೆ ಕೆಳಗಡೆ ಓಕೆ ಕೈ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಇದು ಹಾಕಿ ಪ್ರಾಪರ್ಟಿ ಬಗ್ಗೆ ಓಕೆ then do ಡಿರೈವ್ ಕ್ಲಿಕ್ here Very good. Okay, now you got it. You are going. Now this should be taken into the image file. Okay, word you have to ninga word copy madak barala illi indra copy madak bartate madalla copy you coordinates copy madbodri illi enu madididru now coordinates andre longitude latitude aptitude avunna adu nಮಗೆ ತಗೊಂಡು ಏನು ಮಾಡೋಣ ನಮಗೆ ಇಮೇಜ್ ಬೇಕಾಗಿತ್ತು ಇಮೇಜ್ ಬೇಕಾದ್ರೆ ಏನು ಮಾಡ್ತೀರಿ ಕಂಟ್ರೋಲ್ ಪಿ ರಿಮೆಂಬರ್ ಬರೆದಿಟ್ಕೊಂಡ್ಬಿಡ್ರಿ ಇದನ್ನ ಅಂದ್ರೆ ಕಂಟ್ರೋಲ್ ಪಿ ಮಾಡ್ಬೇಕಂದ್ರೆ ಅದನ್ನ ಮರೆತು ಹೋಗ್ತಿರ್ತೀವಿ ನಿಮಗೆ ಕಂಟ್ರೋಲ್ ಪಿ ಅಂದ್ರೆ ಪ್ರಿಂಟ್ ಮಾಡ್ದಂಗ್ರಿ ಅದನ್ನ ಪ್ರಿಂಟ್ ಮಾಡಕ್ಕೆ ಕಂಟ್ರೋಲ್ ಪಿ ಅಂತ ಮಾಡಿ ಏನಾದರೂ ಒಂದು ಹೆಸರು ಕೊಡ್ರಿ ಏನು ಮಹಾರಾಷ್ಟ್ರನೋ ಕರ್ನಾಟಕನೋ ಏನೋ ಒಂದು ಹೆಸರು ಕೊಟ್ಟು ಅದು ಸೇವ್ ಆಗಲ್ರಿ ಕಂಟ್ರೋಲ್ ಪಿ ಎಲ್ಲರೂ ಕಂಟ್ರೋಲ್ ಪಿ ಒತ್ತಿ ಏನೋ ಒಂದು ಇದು ಮಾಡಿ ಎಂಟರ್ ಅಂತ ಕೊಡಿ ಇದು ಬಂತ ಇಟಲ್ಲ ಸೊ ಕ್ರಿಯೇಟ್ ಪ್ರಿಂಟ್ ಲೇಔಟ್ ಇದನ್ನ ಪ್ರಿಂಟ್ ಲೇಔಟ್ ಅಲ್ಲಿ ನಾವು ತಗೋಬೇಕು ಹೌದಲ್ರಿ ಅದೇ ಸ್ವಲ್ಪ ಏನಾಗಿರ್ತೈತ್ರಿ ಮೆಮೊರಿ ಕಡಿಮೆ ಇರ್ತೈತ್ರಿ ಅವಾಗ ಏನಾಗ್ತೈತಿ ತೋರ್ಸಲ್ಲ ಸ್ವಲ್ಪ ನಿಧಾನ ತೋರಿಸ್ತಾ ಇರ್ತೈತಿ ಕಂಟ್ರೋಲ್ ಪಿ ಮಾಡಿದ್ರಿ ಎಂಟರ್ ಕೊಡ್ರಿ ಎಂಟರ್ ಕೊಟ್ಟ ಮೇಲೆ ಇಲ್ಲೊಂದು ಇದೆ ನೋಡ್ರಿ ಇಷ್ಟು ಬಂತ ಇದು ಎಂಟರ್ ಮಾಡಿದ್ಮೇಲೆ ನಿಮ್ಮ ಹೆಸರಿನ ಓಕೆ ಅದು ದೊಡ್ಡ ಮಾಡ್ರಿ
ದೊಡ್ಡದು ಮಾಡ್ಕೊಡಿ. ದೊಡ್ಡದು ಹೆಂಗ್ ಮಾಡ್ತೀರಿ? ಇದನ್ನ ಮಾಡ್ರಿ. ಇದು ಮೌಸ್ನ ಸುತ್ತಬೇಕು. ಈ ಗಾಲಿ ಐತಲ್ರಿ, ಗಾಲಿ ತೆಗಸ್ರಿ ಹಿಂಗ. ಓಕೆ, ಇನ್ನೊಮ್ಮೆ ಕ್ಲೋಸ್ ಮಾಡ್ಬಿಡ್ತೇನೆ ನೋಡ್ರಿ. ಇಲ್ಲಿ ಇಷ್ಟು ಬಂದಿದ್ದ, ಇಲ್ಲಿ ನೋಡ್ಕೊಳ್ರಿ. ಕಂಟ್ರೋಲ್ ಓದ್ಬೇಕು. ಈ ಕಡೆ ಕಂಟ್ರೋಲ್ ಐತಿಲ್ರಿ, ಇಲ್ಲಿ ಕಂಟ್ರೋಲ್ ಐತಿ ನೋಡಿ, ಲೆಫ್ಟ್ ಸೈಡ್ ಕಂಟ್ರೋಲ್ ಪಿ. ಕಂಟ್ರೋಲ್ ಪಿ ಅಂದ್ರೆ ಪ್ರಿಂಟ್ ಲೇಔಟ್ ಅಂತ. ಏನೋ ಕ್ಯೂ ಎಫ್ ಏನೋ ಕೊಡ್ರಿ ಹೆಸರು, ಎಂಟರ್ ಕೊಡ್ರಿ. ಈ ಡೈಲಾಗ್ ಬಾಕ್ಸ್ ಓಪನ್ ಆಗತ್ರಿ, ಅಂದ್ರೆ ಈ ಲೇಔಟ್ ಓಪನ್ ಆಗ್ತದೆ. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಆಡ್ ಮ್ಯಾಪ್ ಅಂತ ಇದೆ ನೋಡಿ, ಇದು ಆಡ್ ಮ್ಯಾಪ್. ಇಲ್ಲಿ ಪ್ಲಸ್ ಐತಲ್ಲ, ಆಡ್ ಮ್ಯಾಪ್. ಅಲ್ಲಿ ಹೋಗಿ ಹತ್ರದಲ್ಲಿ ಹೋಗಿ ಗೊತ್ತಾಗ್ತದೆ ಅದು ಆಡ್ ಮ್ಯಾಪ್. ಅದನ್ನ ಆಡ್ ಮಾಡಿದ್ರೆ ಮಾತ್ರ ನಿಮ್ ಮ್ಯಾಪ್ ಆಡ್ ಆಗ್ತೈತಿ, ಇಲ್ಲ ಏನೇನು ಆಡ್ ಆಗ್ತಾವ. ಆಡ್ ಮ್ಯಾಪ್ ಅಂದ್ಬಿಟ್ಟು ಹಿಂಗ್ ಮಾಡ್ಬೇಕು. ಆಡ್ ಮ್ಯಾಪ್, ಆಡ್ ಟೆಕ್ಸ್ಟ್ ಅಂತ ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ. ಆಡ್ ಮ್ಯಾಪ್ ಇನ್ನೊಂದು ತೋರ್ತಾ, ಇಲ್ಲಿ ಆಡ್ ಮ್ಯಾಪ್ ಇದೆ. ಇಲ್ಲಿ ಗಾಟ್ ಇಟ್ ಇದೆ, ಇಲ್ಲಿ ಕಾಣುತ್ತಿಲ್ರಿ ಆಡ್ ಮ್ಯಾಪ್. ಇದೆ ಆಡ್ ಮ್ಯಾಪ್. ಇದನ್ನ ಕ್ಲಿಕ್ ಮಾಡ್ಬೇಕಲ್ರಿ ಆಡ್ ಮ್ಯಾಪ್ ನ. ಆಡ್ ಮ್ಯಾಪ್ ನೀವು ಕ್ಲಿಕ್ ಮಾಡ್ರಿ. ಆಡ್ ಮ್ಯಾಪ್ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡ್ಬೇಕು. ಇಲ್ಲಿಂದ ಆಡ್ ಮ್ಯಾಪ್ ತಗೋತೀರಿ, ಇಲ್ಲಿಂದ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀರಿ. ನಿಮಗೆ ಹಿಂಗ್ ಬೇಕಾಯ್ತು, ಇನ್ನೂ ದೊಡ್ಡ ಬೇಕಾ ನಿಮ್ಗೆ ಅದು? ಅವಾಗ ಏನ್ ಮಾಡ್ಬೇಕು, ಹಿಂಗ್ ದೊಡ್ಡ ಮಾಡಕ್ ಬರಲ್ಲ. ಅದು ಇದು ದೊಡ್ಡದಾಗ್ತೈತಿ. ಇಲ್ಲಿಂದ ನೋಡ್ರಿ, ಒಳಗಿಂದ ದೊಡ್ಡದಾಗಬೇಕಂದ್ರೆ ಇದು ಬರ್ಬೇಕು. ಇಲ್ಲೈತಿಲ್ಲ ಒಂದು ಚಿತ್ರ, ಇದೆ ಚಿತ್ರ ಐತಲ್ರಿ, ಈ ಚಿತ್ರದ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದನ್ನೇ ಹಿಂಗ ಸ್ಕ್ರೋಲ್ ಮಾಡಿದ್ರೆ ಇದನ್ನ ಮೌಸ್ ಏನಾಗ್ತೈತಿ, ಇದು ಪೂರಾ ಪೇಪರ್ ಮುಂದೆ ಬರ್ತೈತಿ. ನಿಮ್ಗೆ ಇದು ಮುಂದೆ ಬರ್ಬೇಕನ್ನೋದು, ಇದನ್ನ ದೊಡ್ಡ ಮಾಡೋದಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈ ಚಿತ್ರ ನಮಗೆ ಚಿತ್ರ ಅಷ್ಟೇ ನೆನಪಿರ್ತಾರ, ಟೆಕ್ಸ್ಟ್ ಏನೈತೆ ನೆನಪಿರಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಟೆಕ್ನಿಕ್ ಇರ್ತದೆ. ಮುಂಚೆ ಓದ್ತಿರ್ತಾರ, ನಾವು ಓದಲ್ಲ, ನೋಡ್ತೀನಿ. ಏನಂತೀರಿ, ಮೂವ್ ಐಟಮ್ ಕಂಟೆಂಟ್. ಇದೇನು ಐಟಮ್ ಐತಲ್ರಿ, ಕಂಟೆಂಟ್ ಮೂವ್ ಮಾಡಾದ್ರಿ. ಆದ್ರೆ ನಾವ್ ಇನ್ನೊಂದು ತಪ್ಪು ಮಾಡಿ ಬಂದಿಲ್ಲ, ಹೆಸರು ಬರ್ಕೊಂಬಂದಲ್ಲಿ ಇರಕ್ಕೆ ಅದ ಮುಂದಿನ ಸಲ ಬರೆಯಂತ. ಈಗ ಇದನ್ನ ಮಾಡಿ ಸೇವ್ ಮಾಡೋಣ. ಮೊದಲು ಇಷ್ಟು ಮಾಡಿದ್ರೆ ಇಲ್ಲಿ ಮೂವ್ ಮಾಡಿ ಬೇಕಾದ್ರೆ ನಿಮಗೆ ದೊಡ್ಡ ಮಾಡ್ಬೇಕಲ್ಲ. ಇದನ್ನ ಕ್ಲಿಕ್ ಮಾಡಿ ಕಂಟ್ರೋಲ್ ಹಿಡಿದು ಮಾಡಿ, ಇಲ್ಲ ಒಂದ್ ಸಲ ಮುಂದ್ ಬಂದ್ಬಿಡ್ತೈತಿ. ಈಗ ಇಲ್ಲಿ ಮೂವ್ ಕಂಟೆಂಟ್ ಐತಲ್ಲ, ಇದನ್ನ ಕ್ಲಿಕ್ ಮಾಡಿ ಇದನ್ನ ಒಂದೇ ಸಲ ತೂಕ್ರಿ ಹಿಂಗ್ ಬರ್ತೈತೆ. ಅದಕ್ಕೆ ಏನ್ ಮಾಡ್ಬೇಕು, ಕಂಟ್ರೋಲ್ ನ ಪ್ರೆಸ್ ಮಾಡಿ ಇದು ಮಾಡ್ಬೇಕು, ಸಾವಕಾಶ ಬರ್ತೈತೆ ಮುಂದಕ್ಕೆ. ಆಮೇಲೆ ಹಿಂಗೆಲ್ಲ ತರ್ಸ್ಬೋದು. ಇಲ್ಲೆಲ್ಲ ಬರಲ್ಲ, ಇಲ್ಲೆಲ್ಲ ಬೇರೆ ಕಡೆ, ಇಲ್ಲೇ ಅಷ್ಟೇ. ಗಾಟ್ ದ ಪಾಯಿಂಟ್? ಇಲ್ಲಿ ನೋಡಿ, ಹಿಂಗ ಸ್ವಲ್ಪ ಎಷ್ಟು ಬೇಕಷ್ಟೇ ಮೂವ್ ಮಾಡಿದ್ರಿ. ಎವ್ರಿಬಡಿ ಇದನ್ನ ಕ್ಲಿಕ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಾಜು ಐತಲ್ಲ, ಇದು ಇಲ್ಲೊಂದು ಏನಿದೆ, ಮೂವ್ ಐಟಮ್ ಕಂಟೆಂಟ್ ಇಲ್ಲಿತಲ್ಲ, ಇದು ಈ ಚಿತ್ರ. ಅದು ಮಾಡಿ ಸ್ವಲ್ಪ ಮ್ಯಾಪ್ ದೊಡ್ಡ ಮಾಡ್ಕೊಳ್ಳಿ. ದೊಡ್ಡ ಮಾಡಿ ಕಂಟ್ರೋಲ್ ಹಿಡಿದು ಮೂವ್ ಐಟಮ್ ಕಂಟೆಂಟ್ ಮ್ಯಾನ್ ಮಾಡ್ಬೇಕು. ತಿರುಗಿದ್ರೆ ಹಿಂಗೆ ದೊಡ್ಡ ಸಣ್ಣ ಆಗ್ತೈತಿ. ಆದ್ರೆ ನೀವು ಇದನ್ನ ಕ್ಲಿಕ್ ಮಾಡಿ ಇದ್ರೆ ಇದು ಮುಂದೆ ಇದು ಬರ್ತದೆ, ವ್ಯೂ ಅನ್ಬಾರ್ದು. ಕಂಟ್ರೋಲ್ ಹಿಡ್ಕೊಂಬ ಗೊತ್ತಾಗ್ತಿಲ್ಲ, ನೀವು ದೊಡ್ಡ ಮಾಡ್ಬೇಕು ಮ್ಯಾಪ್ ಕೂಡ ಅದಕ್ಕಾಗಿ. ಓಕೆ, ಆಮೇಲೆ ಇದಾದ್ಮೇಲೆ ಏನ್ ಮಾಡ್ತೀರಿ, ಸ್ಕೇಲ್ ಒಂದು ಆ್ಯಡ್ ಮಾಡ್ರಿ. ಯಾರ್ದ ಸ್ಕೇಲ್ ಐತಿಲ್ರಿ ಇಲ್ಲಿ ಆ್ಯಡ್, ಎಲ್ಲರದ್ದು ಮ್ಯಾಪ್ ಬಂದೈತಿ. ಓಕೆ, ಸ್ಕೇಲ್ ಒಂದು ಆ್ಯಡ್ ಮಾಡ್ರಿ ಇಲ್ಲೇ ಎಲ್ಲರ ಬಾಜುಕ. ಆಮೇಲೆ ಇಲ್ಲಿ ನಾರ್ತ್ ಐತಿ ನೋಡ್ರಿ, ನಾರ್ತ್ ಒಂದು ಆ್ಯಡ್ ಮಾಡ್ರಿ ಎಲ್ಲಾದ್ರೂ ನಿಮ್ಗೆ ಬೇಕಾದಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಬರ್ತೈತ್ರಿ, ಅದ್ರ ಹಾಕ್ಬೇಡ್ರಿ ಇದನ್ನ. ಇಲ್ಲೊಂದು ಬರ್ತೈತೆ ಹಿಂಗ್ರಿ, ಹೆವಿ ಹೈ ಇಂತ ಐತಲ್ಲ, ಇದು ಹಾಕ್ತಿರಂದ್ರೆ ಹಾಕ್ರಿ. ಅದು ಬೇಡ ನಾನು ಕೇಳಿದ್ರೆ ಅದನ್ನ ನೀವು ಮ್ಯಾನ್ಯುವಲಿ ಎಕ್ಸೆಲ್ ಮಾಡಿ ಹಾಕೋರಿ. ಅಲ್ಲೇ ಹುಡುಕ್ರಿ ಕಾಣ್ತಾ ನೋಡಿ, ಚಿತ್ರ ಸಮೇತ ಕೊಟ್ರಿ ಇಲ್ರಿ. ಇಲ್ಲಿ ಎಲ್ಲ ನಾವು ಸ್ಕೇಲ್ ಬಂತು, ನಾರ್ತ್ ಬಂತು, ಇದು ಬಂತು. ಇಲ್ಲ ಮತ್ತೊಂದು ಬಾಣ ಗುರುತ್ ಬೇಕಂದ್ರೆ ಹೋದ್ರೆ ಇದು ಬರ್ತದೆ ಅಂತ ಇದು ಮಾಡ್ಬೋದು, ಏನೋ ತೆಗಿಬೋದು. ನಮಗೆ ಗೊತ್ತಿಲ್ಲ ಸರಿ ಏನ್ ಮಾಡೋದೈತಿ ತೊಂದ್ರಿ. ಅವ್ರ ಜಾಗೃತಿಯಾಗಿ ಅವ್ರಿಗೆ ಇವತ್ತು ನಮಗೆ ಗೊತ್ತಿಲ್ಲ ಜಾಸ್ತಿ. ಇದು ಮತ್ತೊಂದು ಏನಾದ್ರು ಹಾಕ್ಬೋದು, ಎರಡು ಟ್ರಯಾಂಗಲ್ ಇವೇನ ಹಾಕ್ಬೋದು, ಶೇಪ್ ಗೀಪ್ ಬೇಡ, ಇಷ್ಟ ಸಾಕು. ಎಕ್ಸೆಸ್ ಕಲೆಕ್ಟ್ ಮಾಡಿ ಕಂಪ್ಲೀಟ್ ಮಾಡಿಕೆ ಬರ್ಬೋದು. ಟೆಕ್ಸ್ಟ್ ಆಪ್ಷನ್ ಐತಿ, ಬರಿಬೋದು ಇಲ್ಲಿ ಬರೀ. ಇಲ್ಲಿ ಬಂದು ಇಲ್ಲೇನಂತ ಬರೀತೀರಿ, ಟೆಕ್ಸ್ಟ್ ಆಪ್ಷನ್ ಬಂದು ಮೈ ಫಸ್ಟ್ ಥಿಮ್ಯಾಟಿಕ್ ಮ್ಯಾಪ್ ಅಂತ ಬರೀ.
ಅದು ನೋಡಿದ್ರೆ ಇದು ತೆಲ್ಲೂರು ಹಿಂಗಾಗಿ ನಾವೇನು ಬರೆಯಕ್ಕೆ ಹೋಗಂಗಿಲ್ಲ ರೀ, ಡಿಲೀಟ್ ಮಾಡೋದು ಕಷ್ಟ ಆಗ್ತದೆ ಏನ್ರಿ. ನಾವು ಡಿಲೀಟ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಮತ್ತೆ ಇವೆಲ್ಲ ಅಂಡರ್ಸ್ಟ್ಯಾಂಡ್ ಬಿಡಿ. ಇಲ್ಲಿ ಬರ್ರಿ ಮೈ ಫಸ್ಟ್ ಥೀಮ್ಯಾಟಿಕ್ ಮ್ಯಾಪ್ ಅಂತ ಮಾಡಿ ಸೇವ್ ಮಾಡ್ಕೇ. ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿ ಮೈ ಫಸ್ಟ್ ಥೀಮ್ಯಾಟಿಕ್ ಮ್ಯಾಪ್. ಇದು ರಂಪ ಐತ್ರಿ, ಇದು ಎರಡು ಮತ್ತೆ ಇದಕ್ಕೆ ಹೋಗಿ ಐಟಮ್ ಪ್ರಾಪರ್ಟೀಸಿಗೆ ಹೋಗಿ ಎಲ್ಲ ರಂಪ ಐತಿ, ತಲೆ ಕೆಡಿಸ್ಕೊಬೇಡ್ರಿ ಬಿಡ್ರಿ. ಯಾರು ಮಾಡ್ರಿ ಇಷ್ಟ ಇಲ್ರಿ ಅದೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಈಗ ಇದು ಬಂತ ಇಷ್ಟು ಬಂತ, ಎವ್ರಿಬಡಿ ಗಾಟ್ ಇಟ್. ನಾವು ಯು ಹ್ಯಾವ್ ಟು ಎಕ್ಸ್ಪೋರ್ಟ್ ದಿಸ್ ಇಮೇಜ್. ಲೇಔಟಿಗೆ ಹೋಗಿ ಎಕ್ಸ್ಪೋರ್ಟ್ ಇಮೇಜ್, ಇದು ಇದು ನೋಡಿ ಎಕ್ಸ್ಪೋರ್ಟ್ ಆಸ್ ಇಮೇಜ್. PDF ಮಾಡ್ಕೊಬೇಡ್ರಿ, ಎಕ್ಸ್ಪೋರ್ಟ್ ಆಸ್ ಇಮೇಜ್ ಮಾಡ್ಕೊಡ್ರಿ. ಅದು PDF ನಿಮ್ಗೆ ಬೇಕಾದ ಮಾಡ್ಕೋಬಹುದು, ವರ್ಡ್ ಎಲ್ಲ ಹಾಕೋಬಹುದು, ಯಾವ್ದಾದ್ರು ಮಾಡ್ಬೋದು. ಎಕ್ಸ್ಪೋರ್ಟ್ ಆಸ್ ಇಮೇಜ್ ಲೇಔಟ್ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್, ಲೇಔಟ್ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಇಮೇಜ್ ಬಂತ. ದಿಸ್ ಲೇಔಟ್ ಯು ಗೋ ಟು ಲೇಔಟ್. ಇಲ್ಲೆಲ್ಲ ಲೇಔಟ್ ಎಡಿಟ್ ವಿವೋ ಐಟಮ್ ಆಡ್ ಐಟಮ್ ಅಟ್ಲಾಸ್ ಸೆಟ್ಟಿಂಗ್. ನಾವು ಬರೀ ಇದಕ್ಕೆ ಹೋಗಿ ಇಷ್ಟೇ ಯೂಸ್ ಮಾಡೋದು, ಉಳಿದವ್ರು ಯಾವ್ದು ಯೂಸ್ ಮಾಡೋದು. ಇದು ಎಕ್ಸ್ಪೋರ್ಟ್ ಇಮೇಜ್. ಇಲ್ಲ ಒಂದಿಷ್ಟು ಜನರಿಗೆ ಏನಾಗ್ತೈತಿ ಗೊತ್ತಾಗಲ್ಲ, ಏನ್ ಮಾಡ್ಬಿಡ್ತಾರ ಮ್ಯಾಪ್ ಮಾಡೋದು ಗೊತ್ತಾಗ್ತದೆ, ಸ್ಕ್ರೀನ್ ಶಾಟ್ ತೆಗಿತಾರ, ಅದನ್ನ ಪೇಸ್ಟ್ ಮಾಡ್ತಾ ಹೋಗ್ತಾರೆ. ಹಂಗ್ ಮಾಡಬಾರ್ದು, ಅದು ನಿಮಗೆ ಇದು ಬರಲ್ಲ. ನಾವು ಮಂದ ಅದನ್ನ ಮಾಡ್ತೀವಿ, ಯಾರು ಕೆಲಸ ಇರಲಿಲ್ಲ ಹಿಂಗಾಗಿ ಅಲ್ಲಿ ಇದಕ್ಕೂ ಬರಕ ಗೊತ್ತದಲ್ಲ, ಅದನ್ನ ಮಾಡಿದ್ವಿ. ಅಲ್ಲೇ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಹಾಕಿದ್ರಿ. ಅದು ಮಾಡ್ತಾರೆ ಇಲ್ಲ ಐತಲ್ಲ. ಇಲ್ಲಿ ಮಾಡ್ಬೋದು, ನಾನು ಗ್ರೂಪ್ ಮಾಡಿ ಇದೆ, ನಾನು ಗ್ರೂಪ್ ಮಾಡಿ ಮಾಡ್ಬೋದು. ಇದನ್ನೆಲ್ಲ ಮುಂದೆ ಅವರ ಕಲಿತಾರೆ. ಎಕ್ಸ್ಪೋರ್ಟ್ ಇಮೇಜ್ ಹೋಗ್ರಿ, ಎಕ್ಸ್ಪೋರ್ಟ್ ಇಮೇಜ್ ಮಾಡಿ ಸೇವ್ ಮಾಡಿಬಿಡ್ರಿ. ನಿಮ್ಗೆ ಯಾವ ಫಾರ್ಮ್ ಬೇಕು ಆ ಫಾರ್ಮ್ ಮಾಡಿ, JPG ಮಾಡ್ರಿ, ಪಿಂಗ್ ಮಾಡ್ರಿ. ನೀವು ಪಿಂಗ್ ಮಾಡಿದ್ರೆ ಮತ್ತೆ ಪೇಜ್ನೇ ಓಪನ್ ಆಗ್ತದೆ, ಅಲ್ಲಿ ಮತ್ತೆ ಎಡಿಟ್ ಮಾಡ್ಕೋಬಹುದು. JPGನೂ ಮಾಡ್ಬೋದು ಅನಿಸತ್ರಿ, ಯಾವ್ದಾದ್ರು ಮಾಡಿ. JPG ಬೆಸ್ಟ್ ಯಾವಾಗಲೂ. ಏನ್ ಫೈಲ್ ನೇಮ್ ಕೊಡ್ತೀರಿ ಕೊಡ್ರಿ, ಆದ್ರೆ ನಿಮ್ಗೆ ಎಲ್ಲಿ ಬೇಕಾಗಿರ್ತದೆ ಅಲ್ಲಿ ಸೇವ್ ಮಾಡ್ಕೊಡ್ರಿ. ಹೋಗಿ ಅಲ್ಲೇ ಅದ ಫೋಲ್ಡರ್ ಸೇವ್ ಆಗ್ತೈತೆ. ಯಾವ್ದು ಹೇಳ್ರಿ ನೀವು ಡೇಟಾ ಫೈಲ್ ಇರ್ತೈತಲ್ಲ ಇದು ನಿಮ್ಗೆ ಏನೈತಲ್ಲ ಅಲ್ಲಿ ಸೇವ್ ಆಗ್ತೈತಿ. ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ನಿಮ್ದು ಏನು ವಾಟ್ ದ ಯುವರ್ ದಿಸ್ ಫೈಲ್ ಇಸ್ ದೇರ್, ಯು ಡೋಂಟ್ ಡಿಸ್ಟರ್ಬ್ ದಟ್ ಫೈಲ್ ವಿತ್ QGIS shape files, don't disturb that. Wherever you want to save. ನಾನು ಇದನ್ನ ಡೈರೆಕ್ಟ್ ಆಗಿ I will save it in the desktop. My first thematic map ಅಥವಾ QGIS ಮ್ಯಾಪ್ ಅಂದ್ರೆ thematic map for this course. ಅಂದ್ರೆ ಅದು ಎಷ್ಟು ನಿಮಗೆ ಇದು ಬೇಕು ರೆಸಲ್ಯೂಷನ್. ಇಟ್ ಆಸ್ಕ್ ಹೌ ಮಚ್ ರೆಸಲ್ಯೂಷನ್ ಇಟ್ ಇಸ್. ನೀವು 1000 ರೆಸಲ್ಯೂಷನ್ ಕೊಡ್ಬೋದು, ಬೇಕಾದಷ್ಟು ಕೊಡ್ಬೋದ್ರಿ. ಇಟ್ಸ್ ಆಲ್ವೇಸ್ ಬೆಟರ್ ಕೀಪ್ 300 ಓನ್ಲಿ, ನೋ ಇಶ್ಯೂ. ಓಕೆ, ಇದು ಮಾಡಿದ್ರೆ ಇಟ್ ಇಸ್ ಫಿನಿಶ್ಡ್. ಹ್ಯಾವ್ ಯು ಸೇವ್ಡ್? ಎವ್ರಿಬಡಿ ಸೇವ್ಡ್? ಓಕೆ, ಇದು ಕ್ಲೋಸ್ ಮಾಡಿಬಿಡ್ರಿ. ಸೇವ್ ಮಾಡಿರಿ, ಕ್ಲೋಸ್ ಮಾಡಿರಿ. ಇದನ್ನ ಕ್ಲೋಸ್ ಮಾಡಬೇಡ್ರಿ, ಅದನ್ನಷ್ಟ ಕ್ಲೋಸ್ ಮಾಡಿರಿ. ಒಂದೇನ ಅದನ್ನಷ್ಟು ಕ್ಲೋಸ್ ಮಾಡಿರಿ, ಇದನ್ನ ನೋಡಿ ಕ್ಲೋಸ್. ಇಲ್ಲಿ ಕೆಲಸ ಐತಿ ನಿಮ್ದು. ಇದು ಮಿನಿಮೈಸ್ ಮಾಡಿರಿ. ನಿಮ್ದು ಮ್ಯಾಪ್ ಬಂದೈತಿ ಇಲ್ಲಿ ನೋಡ್ರಿ. ಅಲ್ಲಿ ನನ್ನಂತರ ಮ್ಯಾಪ್ ಈಸ್ ರೆಡಿ ಹಿಯರ್. ನಂದು ಇಲ್ಲಿ ಬಂದೈತಿ ನೋಡ್ರಿ ಮ್ಯಾಪ್. ಹೌದು, ಇದನ್ನ ನೀವು ಮ್ಯಾನ್ಯುಯಲ್ ಮಾಡ್ಕೊಬೋದು, ಆದ್ರೆ ಕೈಲೇನೋ ಹಾಕ್ಬೋದು ಬೇಕಾದ್ರೆ. ವೆರಿ ಗುಡ್, ಮಹಾರಾಷ್ಟ್ರ ಅಂತ ಬರುತ್ತೆ. ವೆರಿ ಗುಡ್. ಓಕೆ, ಬರ್ತೈತ್ರಿ? ಎವ್ರಿಬಡಿ ಗಾಟ್ ಇಟ್? ನೌ ಯು ಗೋ ಟು ದಿಸ್ ಫೈಲ್ ಅಗೇನ್. ಎಲ್ಲರದು ಬಂದಿದೆ, ಯಾರ್ದು ಪ್ರಾಬ್ಲಮ್ ಆಗಿಲ್ಲ ತಾನೆ? ಈಗ ನೆಕ್ಸ್ಟ್ ಇನ್ನೊಂದು ಹೋಗ್ರಿ. ಈಗ ಏನ್ ಮಾಡ್ರಿ, ಮತ್ತೆ ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಕ್ಲಿಕ್ ಆನ್ ಔಟ್ಪುಟ್, ಗೋ ಟು ಪ್ರಾಪರ್ಟೀಸ್. ಅಗೇನ್ ಕೆಟಗರೈಸ್ಡ್ ಇದೆಯಲ್ಲ, ಕೆಟಗರೈಸ್, ಗೋ ಟು ಕೆಟಗರೈಸ್. ಓಕೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ರಿ, ಡೋಂಟ್ ಟೇಕ್ ಕೆಟಗರೈಸ್. ಕೆಟಗರೈಸ್ ಇರೋದಕ್ಕ ಯು ಟೇಕ್ ದ ದಿಸ್ ಒನ್ ವ್ಯಾಲ್ಯೂ ಇದೆಯಲ್ಲ, ಯು ಗೋ ಟು MPI ಡೇಟಾನ ತಗೊಳ್ಳಿ. ಅಲ್ಲಿ ಏನ್ ಮಾಡಿ, ಅಡ್ವಾನ್ಸ್ಡ್ ಕ್ಲಿಕ್ ಮಾಡಿ. ಒಂದು ನಿಮಿಷ.
ನಾನು ಆಟೋಮೆಟಿಕ್ ತಗೊಂಡೆಲ್ಲ ಇದೆ ನಾವು ಓಕೆ ಇಲ್ಲಿ ಬನ್ನಿ ಇದು ನೀವು ಇಫ್ ಯು ಆರ್ ಇದು ರೀ ನೀವು ಮಾಡ್ಬೇಕಂದ್ರೆ ಅಷ್ಟೇ ಹೋಗ್ರಿ ಇಲ್ಲ ಕ್ಯಾಟಗರಿ ಮಾಡ್ಕೊಂಡು ಡೈರೆಕ್ಟ್ ಯು ಕ್ಯಾನ್ ಡೂ ಅದರ್ವೈಸ್ ಇಟ್ ಡಸ್ ಇಟ್ ಸೆಲ್ಫ್ ಇಲ್ಲಿ ನೋಡಿ ಇಲ್ಲಿ ಏನೈತಿ 4 ಗ್ರೂಪ್ ಮಾಡೋದ್ರೆ 4 ಗ್ರೂಪ್ ಈ ಥರದ್ದು ಮಾಡಕ್ಕೆ ಬರ್ತೈತಿ ಇಲ್ಲಿ ತಾನ ತಗೋತೈತಿ ಅದು ಏನು ಮಾಡೋದ್ರಿ ಕ್ಲಾಸಸ್ ಎಷ್ಟು ಕ್ಲಾಸಸ್ ಬೇಕಂತ ಇದು ಕೇಳ್ತೈತಿ ನೋಡಿ ಕೇಳ್ತೈತೆ ಈ ಥರ ರೆಡ್ ಅನ್ನಪ್ಪ ಅಂದ್ರೆ ಹೈಯೆಸ್ಟ್ ಅನ್ನಂಗೆ ಈ ಥರ ಬರ್ತೈತಿ ನಿಮ್ಗೆ ಎಷ್ಟು ಬೇಕಾಗಿರ್ತೈತೆ ಅಷ್ಟು ಹೇಳುತ್ತೆ ನೀವು 3 ಬೇಕಾ 6 ಬೇಕಾ ಇದು ಹೇಳ್ತೈತಿ ಓಕೆ ಬೇಸ್ಡ್ ಆನ್ ಯುವರ್ NPI ವ್ಯಾಲ್ಯೂ ಇಟ್ ಮೇಕ್ಸ್ ಇಟ್ಸ್ ಓನ್ ಅದ್ರೊಳಗೆ ಮತ್ತೆ ಏನಿರ್ತೈತ್ರಿ ಈಕ್ವಲ್ ಕೌಂಟ್ ಬೇಕು ಈಕ್ವಲ್ ಇಂಟರ್ವಲ್ ಬೇಕು ಲಾಗ್ಯಾಮೆಟ್ರಿಕ್ ಸ್ಕೇಲ್ ಬೇಕು ನ್ಯಾಚುರಲ್ ಬ್ರೇಕ್ ಬೇಕು ಏನು ಬೇಕು ಐ ಟೇಕ್ ನ್ಯಾಚುರಲ್ ಬ್ರೇಕ್ 4 ತೊಗೊಂಡಿವಿ 5 ತಗೋರಿ 3 ತಗೋಬೋದು 5 ತಗೋಬೋದು ಅಪ್ಲೈ ಓಕೆ Sir, can you please repeat? Yes, why not? Okay, go here, properties. Instead of taking category, directly take to the MPI, that actual value of poverty index. Okay. Here you have to take graduated, not categorized. We have to categorize. What is that? What is this? Graduated. Graduated. In graduated, you have to choose here. This which color you want to take, like this, or more colors. ಯಾವ್ದಾದ್ರು ತಗೊಳ್ತೀವಿ ಗ್ರೀನ್ ಅಂತ ತೊಗೊಬೋದ್ರಿ ಹಿಂಗೆ ಎಡಿಟ್ ಮಾಡ್ಕೊಬೋದು ನೀವೇ ಬೇಕಂದ್ರೆ ಇದು 1ನೇ ಕಲರ್ನ 2ನೇ ಕಲರ್ನ 3ನೇ ಕಲರ್ನ ಎಷ್ಟು ಕಲರ್ ಯಾವ್ದು ಬೇಕಂದ್ರೆ ಮಾಡ್ಕೋಬೋದು ನೀವೇ ಓಕೆ ಹಿಂಗೂ ಮಾಡ್ಬೋದು ಇಲ್ಲಿ ಬಂದು ಈ ಥರ ಮಾಡೋಣ ನಾವು ಓಕೆ ಲೆಟ್ ಅಸ್ ಸಿ ಫಸ್ಟ್ ಹೌ ಮೆನಿ ಕ್ಲಾಸಸ್ ಯು ವಾಂಟ್ ಇಫ್ ಯು ವಾಂಟ್ 6 classes 6 classes also it shows apply got it why not okay again you practice along with me you go here press on this one output in the shape file you have to right click then go to properties you have to go click along with me okay then go to here symbology in that symbology go here not categorized here we have to go with graduated in that graduated again value which value for which value you want to give MPI cannot category MPI is the before nimrodagilla madam adu only category you have isn't it yes graduated you cannot do because you don't have that data only you have data of category if you should have that data of this also then go here equal count or which count you want means color you have to select here color ramp is here you can change the color combination also here okay color combination you can change here from first color to last color you can change here first color to last color red okay then how many classes you want only 4 classes you want means here this if you want 10 it will show 10 classes also apply okay ಏನು ತಿಳಿಯಕ್ಕಾಗಲ್ಲ ಎಲ್ಲ ರೆಡ್ ಆಗಿದೆ 1 second property that many classes it need to because all are 0 0 0 0 0 from here to here all it has given not equal count it should be natural break then only it will come means purposes are different 10 colors it has made
This only one must have come here, only two must have come here. Like from green to this one. Red button. Take, you can increase here. It is right side. Classes is there, no, here. Here. Manjunath. You see here, right side, here graduated, here you can increase or decrease the size. Always don't go with these things. You categorize yourself so that it can be used in your table also. Okay. ನೀವು ಮತ್ತೆ ಇಲ್ಲಿ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಬಹುದು. ಕಲರ್ ರ್ಯಾಂಪ್ ಅಂತ ಇದ್ದಾರೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಕಲರ್ ಚೇಂಜಸ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿ ಐತಲ್ಲ, ನಿಮ್ಗೆ ಯಾರು ಬೇಕಾಯ್ತು ಎಲ್ಲ ನಮಗೆ ಕಲರ್ ತಗೋಬಹುದು. ಮತ್ತೆ ಅದನ್ನ ಹೋಗಿ ಎಡಿಟ್ ಮಾಡ್ಕೋಬಹುದು. ಆಮೇಲೆ ನ್ಯಾಚುರಲ್ ಬ್ರೇಕ್ ತಗೋತಿರೋ, ಆಮೇಲೆ ಎಂತದ್ದು ಪ್ರಿಟಿ ಬ್ರೇಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ತಗೋತೀವಿ. ಪ್ರಿಟಿ ಬ್ರೇಕ್ಸ್ ನೋಡ್ರಿ ಅದು ಯಾವ ತರ ಬರ್ತದೆ ಅಂತ ನೋಡ್ರಿ. ಎಲ್ಲ ಪ್ರಿಟಿ ಬ್ರೇಕ್ ತಗೊಂಡೆಲ್ಲ ಗ್ರೀನ್ ಬಂದ್ಬಿಟ್ಟು ಈ ತರ ಬರ್ತದೆ. ಅಂದ್ರೆ ನಿಮಗೇನು ಈಗ ನಿಮ್ಗೆ ಯಾವುದೋ ಒಂದು ಡಿಸ್ಟಿಕ್ ಮೇಲೆ ಬಹಳ ಪ್ರೀತಿ ಇತ್ತು, ಅದನ್ನ ಬಹಳ ಅಂಡರ್ ಡೆವಲಪ್ಡ್ ತೋರಿಸೋದಂದ್ರೆ ತೋರಿಸ್ಬೋದು. ಆ ತರ ಮಾಡುವಾಗ ಬೇರೆ ಬೇರೆ ಬ್ರೇಕ್ಸ್ ಯೂಸ್ ಮಾಡಬೇಕು. ಓಕೆ. ಆಮೇಲೆ ಇನ್ನೊಂದು ಲೇಬಲ್ ಒಂದು ಹಾಕ್ಲಿಲ್ಲ. ಯು ಹ್ಯಾವ್ ಟು ಆಡ್ ದ ಲೇಬಲ್. ತಾಲೂಕಾ ಡಿಸ್ಟಿಕ್ ನೇಮ್ ಶುಡ್ ಕಮ್, ಡಿಸ್ಟಿಕ್ ನೇಮ್ ಶುಡ್ ಕಮ್ ಟು ದಿಸ್. ಓಕೆ. For that you have to go to labels. Labels ಇದೆ ನೋಡಿ ಅದರ ಕೆಳಗಡೆ labels. Labels ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆನ್ labels. ಆ ಸಿಂಬಾಲಜಿ ಕೆಳಗಡೆ labels ಇದೆ. You click on labels. Okay. When you click on labels, again you have to know label is there. Single label. Don't go to rule based or blocking, nothing. Only single labels. Go to single labels. Then for what label should be given, value is there, state को देना है, district को देना है, तालुक को देना है, value, your category, MPI value, whatever it may be, it can be given. Now we want for district name, there is no district name. District name, okay, single value, ಇಲ್ಲಿ ಹೋಗ್ರಿ, apply, ಇಲ್ಲಿ ಕೊಟ್ಬಿಟ್ರೆ, ಇಲ್ಲಿ ಬಂದೈತೆ ನೋಡ್ರಿ, ಅಲ್ಲ ಕೊಲ್ಹಾಪುರ, ಸಾಂಗ್ಲಿ, ರತ್ನಗಿರಿ, okay. Again I will show you. See here. Right click on the your shape file. Okay. Properties. In the properties, symbology ಕೆಳಗಡೆ this labels. You click on labels. Okay. Then go here. Single label, rule based. No label ಇದ್ದರೆ ಈ ತರ ಬರ್ತೈತಿ. ಈ ತರ ಇರ್ತೈತಿ ಮಾಡಲಿಲ್ಲ ಅಂದ್ರೆ ಇಲ್ಲ single labels. Then what is for that which value means. For district name ಬೇಕಾಗಿತ್ತು ನಿಮಗೆ. Go here and apply. Okay. Finish. ಖತಮ್. ಲೇಬಲ್ ಉದ್ದೇಶ ಡಿಸ್ಟ್ರಿಕ್ಟ್ ನೇಮ್ಗಳೆಲ್ಲ ಬೇಕಲ್ರಿ. ಮತ್ತೆ ನೀವು ಡಿಸ್ಟ್ರಿಕ್ಟ್ ನೇಮ್ ಬೇಡ ಅಂದ್ರೂ ಅತಿ ಬಡವ, ಅತ್ಯಂತ ಬಡವ, ಕೊಡು ಬಡವ, ಕಡ್ಡಿ ಬಡವ ಅಂತ ತೋರಿಸ್ಬೋದು. ಏನಾದರೂ ಬರಿಬೋದು ನೀವು. ಅದನ್ನ ನೀವು ಯಾರೋ ಕನ್ನಡದಲ್ಲಿ ಕೇಳ್ತಾ ಇದ್ದೀರಿ, ಕನ್ನಡದಲ್ಲಿ ಬೇಕಂದ್ರೆ ಯು ಕ್ಯಾನ್ ರೈಟ್ ಇಟ್ ಇನ್ ಕನ್ನಡ. ಇದು ಏನಿದೆ ಅಲ್ಲ, ನೀವೇನು ತುಂಬಾ ಫಾಂಟ್ ಹಾಕಿ ಕನ್ನಡದಲ್ಲಿ ಬರೀ ಇಟ್ ಕಮ್ಸ್. ನೀವು ಕಲರ್ ಎಲ್ಲಿ ಏನು ಚೇಂಜ್ ಮಾಡಿರಿ? ಹಾಂ, ಕ್ಲಾಸಿಫೈ ಮಾಡಿದ್ದೀರಾ? ಎಷ್ಟು ಮುಗೀತ್ರಿ? ಇದು ಬರ್ತೈತೆ ಎಲ್ರಿಗೂ ಬರ್ತೈತ್ರಿ? ಬರಲ್ಲ? ದೆನ್ ವಾಟ್ ಶುಡ್ ಬಿ ಡನ್? ವೇರ್ ಯು ಆರ್ ಸ್ಟ್ರಕ್? ವೇರ್? MPI data is there in your this one. Okay. Go here, output, right click on this one, properties. Delete my file here showing that categories. Category, now you have to change it. Instead of symbolize, go to graduated. Instead of categorize, go to graduated. Then select here value, which value you want to categorize. MPI. MPI has come. So
I want you say that we have to add other district names. Already I have added in that district names. District names have come. But what you But want? here also I have that. No, what is your problem? Means where you The start? problem is that you said that there is no name of the district. Name is Before that. before that. NPI you are gone. If we changed, no, if suppose we have to add the NPI, we have to change that first file or we have to continue with that the same. The same you can continue, no problem. Because anyway you want to, how you are going to show this? You are not going to show this here. You have to take it in the image form. So that go to Ctrl P. And Okay, then last save time this I one. what I did. It is saved, there. Already saved it as an image. Another this also will save as an image. That will be used for your research work, not this file. Okay, we have to continue to save that file Yes. for the continue. Another file, save in another file. Not go to Ctrl P, करके that Ctrl P for what? This is for create print outlay. It should come in the printable manner so that it can be disseminated. Okay. Yesterday you saw that we have to in output we have to right click and we have to export. In that export you have to submit the save features. Okay, that procedure you not show today. Today, yes. You have to wait another way. Means you have to save. No. That already done, Attribute table you have taken and then data is added. Further, I have gone further. Okay, if you not go with that procedure, we have to already make our Excel file over there. Yes, And your it file will should be possible- ready. Your file should be ready. First thing is that your MPI data, whatever your data is ready. Then you have to join, For that you have to take that data, background file, export करके you have to save in a Excel file. So that file and then this background file, its background file should be added. That data, MPI data they should be synchronized. Means here Kolhapur means Kolhapur MPI value should come. Then you have to add that Excel file to this one. Means we have to do that save the layer as first. First you have to take that shape file, drop it here, then take that attribute table, means background table will be there now, you take and then save it. Then your file will be ready on poverty or income or in industry, whatever, agriculture, categorization have you already done. That all these data should be synced, means the same thing. For Kolhapur means Kolhapur value come. Then you have to add that value here and then export. Yesterday we have faced the problem. The file is not going to show in that Indian map. Yesterday we tried lot. Now it is no problem. Now it is because we have to use earlier file. When we are go with a particular state, that is not going to change. Means from the beginning, means take this file. Yeah, from beginning. Okay. Then you have to remove all the file. You have to make another folder. You keep aside all these things. We will start again. No problem. 4 times. Same process. Yes. Some mistake you must have done. Otherwise, you have to follow the procedure properly. Means you have to. We will follow again. Think what we will do. We will check this shape files, and then paste them, expose them. Then we have to take the background file of Excel file. Then take the MPI value, add this here, and then expose here, join them, and then afterwards categorize them and show them. This is the way. You have to practice, otherwise, it will not come. We Once, have twice. to join that file. Then we have to do. Yes. First, you have to join the file. If suppose I have another data, so how can I do that? Remove this file, in data file, you remove this one. First, you remove. Then you add the same file. Means now we have added MPI. You go to per capita income. Take per capita income of all those things, categorize them. If all the things are ready, only thing is that you have to change. Instead of MPI, not instead of, along with MPI you can add per capita PCI also. Along with that you can add gender also. Whatever it may be, you can add everything. My data is not regarding about it. Whatever it may be. How? Because of why I have to make one file. You say that. Now this file is ready, na? This your data file is ready, Maharashtra. MPI is ready. We have taken, MPI categorization. Suppose I am doing my research
previous topic related data. That's why I am telling you, this is, you see here, data file is there, no? Your data file. Assume this is your data file. Or otherwise I am doing. Now what I will do? Categorization is there here. Now I will put here for what is that? What is your topic? What is your research area? Suppose I take an APY, area production productivity. Area productivity category. Okay. The same thing here will come. High productivity, low productivity, whatever it comes, you know. This data we have to compulsory with us. Let it be here, or you want to remove means remove, no problem. Along with this data, you add this one. This should be there. This, all these things should be there. Along with this, you add simply. Otherwise, you bring your data and then put here and then sort it. Accordingly, it is coming or not proper. You show it and then delete the district and then you want only category. No, you add this category. Finish. Then go to that. Again, join. You drop this Excel file here. When after saving this, you drag and drop this file here. Again, join it. Okay. You first take your data. Where is your data? You have district-wise data, production or whatever production productivity, all the things are there. Then categorize them based on yesterday I told, you know. First based on average. First sort it properly from smallest to largest. Okay, sort them districts. Okay, then take the average. Then first category, second category, third category, fourth category. You have to do that. Okay, then we will do the same thing for this file also. It doesn't take much time. You otherwise you send data to the group. What is that? One data. District wise, production or productivity. State wise I have. State no problem. States are there, no? In our this one. State wise also can be done. Why district wise not available? District. Yours is on India level, district level or? No. This is India and Maharashtra. District wise data is available, no? But I am not going to. That's means Maharashtra means only. Only I will compare with the Maharashtra prices with other states. Chalo, we'll have coffee tea. First later we'll difference means here manually we have made the categorization, means they based on this average. There are a number of methods. If 30 districts are there, divided by 4 means how many? 5 means 7 will come. Okay, we have made it using geographic mean, means these are the geographical area. Based on that geographic mean, we have used 4 categorization we have done. There are shown a natural break is there. Then equal classes or something is there. Equal break means if 30 districts are there, 10, 3 groups, different type of there. Then another method is there. About 20% and then below 20%. Remaining 30 as considered as this is high, this is low. That also method is there. Power device only I am telling you. You can classify the districts okay. But if 30 districts are here, divided by 2, how many will come? Deliberate means it is based on natural break, whatever the break natural break. These are the methods. Different methods are there. Based on those methods, it breaks. Based on your stage. That should break it.
based on your always that's why I always better which I have to manually do 4 categories based on that. Means common people can easily understand. If you are trying to buy agree, you have to justify it. Otherwise, the next method is that there are 100 districts, 20%, 30%, this is also vastly used method. This method and that 4 groups, that 4 groups based on average, first average, average 2, average 3. This is based on 3 averages, this is based on percentage. First 20%, last 20%. This is called as high, this is low, this is below average, this is above average. Sometimes what happens, you have this one, outlier like this. If one is, if Bangalore is, outlier like this, here it will come 20%, 20% of the other means it will come. But here only one can also come. What we do in the book, based on average, only one can also come. That's why it is always better to use some category. It is not, I am not telling it is not scientific, but it is. This is more scientific. Average, this is more scientific than this. Because outliers, will be covered only 20% means you will take like this also. Bangalore and then Bangalore or Hubli are not same. Bangalore, it may come like that if you take in percentage. If you take in the average, it will be above. Means the categorization will be different. Normally, previously speaking, there are other methods. ಈಗ ಇನ್ನೊಂದು ಮೇಜರ್ ಕೆಲಸ ಹೇಳೋದೇ ಎಲ್ಲ ಮ್ಯಾಪ್ ರೆಡಿ ಇದೆ ನಿಮ್ದು ಕಲರ್ ಚೇಂಜ್ ಆಗಿಲ್ಲ ಬಣ್ಣ ಬದಲಾಯಿಸಿಲ್ಲ ನೀವು ಬೇರೆ ಇಂಡಿಕೇಟರ್ ಮಾಡಿ ಏನು ಇರ್ತದೆ ನೋಡ್ರಿ ಯಾವ್ದು ಇದಕ್ಕೆ ಯಾವ್ದು ಬೇರೆ ನಂಬರ್ಸ್ ಫೋನ್ ಮಾಡಿ हाँ सर